ಆರಂಭದಲ್ಲಿ ಭಗವದ್ಧ್ಯಾನ, ಕ್ಷಣಕಾಲ ಕಣ್ಮುಚ್ಚಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಊಟ ಹೇಗೆ ಒಳಗೆ ಹೋಗಿ ಜೀರ್ಣಾಗಿ ರಸರಕ್ತ ಮಾಂಸಗಳಾಗಿ ನಮ್ಮ ದೇಹಕ್ಕೆ ಪುಷ್ಟಿಯನ್ನು ಕೊಡ್ತದೋ ಹಾಗೆ ಈ ವಿಚಾರಗಳು ಇವು ಒಳಗೆ ಹೋಗಿ ನಮ್ಮ ಅಂತಃಕರಣವನ್ನು ಸೇರಿ ಆತ್ಮವನ್ನು ಸೇರಿ ಅಲ್ಲಿ ಬೆಳಕಾಗಬೇಕು, ಜೀವನದ ಕತ್ತಲು ದೂರ ಆಗಬೇಕು ಎಂಬುದಾಗಿ ಅಂತರಂಗದಲ್ಲಿ ಮೊದಲಾಗಿ ಭಗವಂತನನ್ನು ಪ್ರಾರ್ಥಿಸಿಕೊಂಡು ಮುಂದುವರಿಯೋಣ. ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ನಿನ್ನೆಯ ಪಾಠದ ಮೆಲುಕು, ನಿನ್ನೆಯ ಅಂದರೆ ಹಿಂದಿನ ಪಾಠದ ಮೆಲುಕು ಆರಂಭದಲ್ಲಿ. ಇಡೀ ಪಾಠವು ಅದೇ ಆಗ್ಬೋದು, ಮೆಲುಕೆ ಆಗ್ಬೋದು. ಯಾಕೆಂದರೆ ಹೊಸಗಳು ನೋಡಿರ್ಬೋದು, ಅವು ಮೆಂದುಕೊಂಡು ಬಂದ ನಂತರ ಸುಮಾರು ಹೊತ್ತು ಕೂದಲೇ ಮೆಲುಕು ಹಾಕ್ತಾ ಇರ್ತವೆ ಅಲ್ವಾ. ಅದರಿಂದಲೇ ಅದಕ್ಕೆ ಸ್ವೀಕಾರ ಮಾಡಿದ ಆಹಾರ ಜೀರ್ಣ ಆಗಿ ಅದು ಕೊಡಬೇಕಾದ ಒಳ್ಳೆ ಪರಿಣಾಮಗಳನ್ನು ಕೊಡುವಂಥದ್ದು ಅಂತ. ಆ ಮೆಲುಕು ಹಾಕದೇ ಇದ್ದರೆ ಯಾವುದಾದ್ರೊಂದು ಹೊಸು ಮೆಲುಕು ಹಾಕಲಿಲ್ಲ ಅಂತಂದರೆ ಕಷ್ಟ ಅಂತರ್ಥ, ಅದು ಬದುಕೋದೇ ಕಷ್ಟ ಅಂತರ್ಥ ಅದು ಅಂತ. ಅದನ್ನು ಹೆಚ್ಚು ಸಮಯ ಇಲ್ಲ ಅಂತಲೇ ಅರ್ಥ ಅದಕ್ಕೆ, ಮೆಲುಕು ಹಾಕದೇ ಇದ್ರೆ ಅಂತ. ಹಾಗಾಗಿ ಈ ಮೆಲುಕು ಅನ್ನೋದು ಹಸುವಿಗೆ ಹೇಗೆ ಆಹಾರದ ವಿಷಯದಲ್ಲಿ ತುಂಬ ಮುಖ್ಯವೋ, ಈ ಮನುಷ್ಯನಿಗೆ ಅರಿವಿನ ವಿಷಯದಲ್ಲಿ ತುಂಬ ಅದು ಮುಖ್ಯ ಆಗ್ತದೆ. ಹಾಗಾಗಿ ಇಂದು ಬಹುಶಃ ಇಡೀ ಪಾಠವು ನಾವು ಮೊನ್ನೆಯ ಪಾಠದ ಮೆಲುಕು ಹಾಕೋಣ, ನೆನಪು ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಅದು ಅರ್ಥ ಆಗಿದೆ, ಎಷ್ಟು ನೆನಪಿದೆ, ಎಷ್ಟು ಹೇಳಕ್ಕೆ ಬರುತ್ತೆ. 3 ಹಂತ ಅದು ಅರ್ಥ ಆಗಬೇಕು, ಅದಕ್ಕೆ ಗ್ರಹಣ ಅಂತ ಹೆಸರು. ಅರ್ಥ ಆಗಿದ್ದು ಉಳಿಬೇಕು, ಅದಕ್ಕೆ ಧಾರಣ ಅಂತ ಹೆಸರು. ಆಮೇಲೆ ಸ್ಮರಣ ಅಂದರೆ ನೆನಪು ಬರಬೇಕು ಸಕಾಲಕ್ಕೆ. 4ನೇದು ನೆನಪಾಗಿದ್ದನ್ನು ಹೇಳಕ್ಕೆ ಬರಬೇಕು. ಕೆಲವು ಸರಿ ನೆನಪಾಗತ್ತೆ, ಹೇಳೋಕ್ಕೆ ಬರೋದಿಲ್ಲ. ಕೆಲವು ಸರಿ ನೆನಪಾಗತ್ತೆ, ಬರೆಯೋಕ್ಕೆ ಬರೋದಿಲ್ಲ. ಪರೀಕ್ಷೆ ಹೊತ್ತಲ್ಲಿ ಎಲ್ಲ ನೆನಪಾಗಿರುತ್ತೆ, ಅದು ಬರೆಯೋಕ್ಕೆ ಬರೋದಿಲ್ಲ. ಹೀಗೆಲ್ಲ ಆಗೋದುಂಟಲ್ವಾ. ಹಾಗಾಗಿ ನಿಮ್ಮ ಗ್ರಹಣ, ಧಾರಣ, ಸ್ಮರಣ, ಆಮೇಲೆ ಅಭಿವ್ಯಕ್ತಿ, ಅದಕ್ಕೊಂದು ಚಿಕ್ಕ ಪರೀಕ್ಷೆ ಇದು ಅಂತ ಅಂದ್ಕೊಳ್ಳಿ. ನಾವು ಪ್ರಶ್ನೆ ಕೇಳ್ತೇವೆ, ನೀವು ಉತ್ತರ ಹೇಳ್ತಾ ಬರಬೇಕು. ಅದಕ್ಕೆ ಎದ್ದು ನಿಂತು ಉತ್ತರ ಹೇಳಬೇಕು ಒಬ್ಬೊಬ್ಬರೇ. ಒಂದು ಸಾರಿ ಉತ್ತರ ಹೇಳಿದವರು ಅವರು ಪುನಃ ಅವರಿಗೆ ಅವಕಾಶ ಬರುತ್ತೆ. ಯಾವಾಗ ಅಂದರೆ ಮತ್ತಾರಿಗೂ ಉತ್ತರ ಗೊತ್ತಿಲ್ಲದೆ ಇದ್ದರೆ ಅವ್ರು ಹೇಳ್ಬೋದು. ಇಲ್ಲಾಂದರೆ ಒಂದು ಸಾರಿ ಹೇಳಿದವರು ಒಂದು ಸಾರಿ ಹೇಳಿದ ನಂತರ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತ, ಎಲ್ಲರೂ ಹೇಳಲಿ ಅನ್ನೋ ಕಾರಣಕ್ಕೆ. ಇಲ್ಲಿದ್ರು ಹಿಂದೆ ಕುಳಿತವರು ಮುಂದಿನವರು ಹೇಳ್ತಾರಲ್ಲ, ಹೇಳಲಿ ಯಾವಾಗಲೂ ಅಂತ ಅಂದ್ಕೊಳ್ಳೋದು ಬೇಡ, ಅವರು ಮಾತಾಡಲಿ ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಾ ಇರೋವಂಥದ್ದು. ಹಾಗಾಗಿ ಒಂದು ಉತ್ತರ ಕೊಟ್ಟರೆ 2ನೇ ಉತ್ತರ ಕೊಡಬೇಕಾದ್ರೆ ಇನ್ಯಾರು ಕೊಡೋಕ್ಕಾಗದೇ ಕೊಡಿ, ಪರವಾಗಿಲ್ಲ. ಇನ್ಯಾರು ಕೊಟ್ಟರೆ ಅವರಿಗೆ ಅವಕಾಶ ಕೊಡಬೇಕು ನೀವು ಎಂಬುದಾಗಿ. ಈಗ ಸಾಮೂಹಿಕವಾಗಿ ಉತ್ತರ ಕೊಡುವಂಥ ಸಾಮೂಹಿಕವಾಗಿ ಉತ್ತರ ಕೊಡಿ. ಈ ಪಾಠ ಯಾವ ಶಾಸ್ತ್ರದ ವಿಷಯವಾಗಿ? ಪಾಠದ ವಸ್ತು ಯಾವುದು? ದಿನಚರ್ಯ. ಆಯಿತು. ಈಗ ಹಿಂದಿನ ಪಾಠದಲ್ಲಿ ಒಂದು ಮರ, ಆ ಮರದ ಒಂದು ಶಾಖೆ, ಆ ಶಾಖೆಯ ಒಂದು ಉಪಶಾಖೆ, ಅಲ್ಲೊಂದು ಹಣ್ಣು, ಇಷ್ಟು ಹೋಲಿಕೆಗಳನ್ನು ಕೊಟ್ಟಿತ್ತಲ್ವಾ. ಮರ, ಮರದ ಶಾಖೆ, ಅದರ ಉಪಶಾಖೆ, ಅಲ್ಲೊಂದು ಹಣ್ಣು ಅಂತ. ಇದು ಯಾವ್ಯಾವುದು ಅಂತ ಹೇಳೋಕ್ಕೆ ಬರುತ್ತಾ? ಮೊದಲನೇದಾಗಿ ಮರ. ಏನು ಮರ ಅದು? ಹೇಳು. ನಿಂತ್ಕೊಂಡು ಹೇಳಬೇಕು, ನಿಂತ್ಕೊಂಡು ಹೇಳಬೇಕು. ಅಷ್ಟೇ ಅಷ್ಟೇ ಅಷ್ಟೇ. ಮರ ಯಾವುದು ಅಂತ ಮಾತ್ರ. ಅವರಿಗೆಲ್ಲ ಅವಕಾಶ ಬೇಕಲ್ಲ.
ಏರುತಾಯುರ್ವೇದ ಕಲ್ಪವೃಕ್ಷವ ಮುದದಿ ಅಂತ ಅಲ್ವಾ. ಆಯುರ್ವೇದವೆಂಬುದು ವೃಕ್ಷ, ಸುಮ್ಮನೆ ವೃಕ್ಷ ಅಲ್ಲ. ಬೈನೆ ಮರವು ಮರವೆ ಅದಲ್ಲ ಇದು. ಮತ್ತೇನು? ಕಲ್ಪವೃಕ್ಷ ಅಂತ. ಕಲ್ಪಿಸಿದ್ದನ್ನು ಕೊಡಬಲ್ಲದು ಅದು, ನಿಮ್ಮ ಸಂಕಲ್ಪವನ್ನು ಪೂರ್ತಿ ಮಾಡಬಲ್ಲದು ಅಂತ ವೃಕ್ಷ ಅದು ಅಂತ. ಕೇಳಿದ್ದೀರ ಕಲ್ಪವೃಕ್ಷದ ಬಗ್ಗೆ? ಎಲ್ಲಿ ಸಿಗುತ್ತೆ ಅದು? ಸ್ವರ್ಗ. ಈ ಭೂಮಿಲೂ ಯಾವುದೋ ಒಂದನ್ನು ಕಲ್ಪವೃಕ್ಷ ಅಂತ ಶಾಸ್ತ್ರ ಕರೀತಿದ್ರು, ಜನ ಕರೀತಿದ್ದಾರೆ. ಗೊತ್ತಾ ಯಾವುದು ಅಂತದು? ತೆಂಗಿನ ಮರನ ಕಲ್ಪವೃಕ್ಷ ಅಂತ ಹೇಳ್ತಾರೆ ಇಲ್ಲಿ. ಆದರೆ ಕಲ್ಪವೃಕ್ಷ ಅಂತ ಶಾಸ್ತ್ರಗಳು ನಿರೂಪಣೆ ಮಾಡುವಂಥದ್ದು ಸ್ವರ್ಗದಲ್ಲಿದೆ ಅಂತ. ಅದು ಕೇಳಿದ್ದನ್ನು ಕೊಡುತ್ತೆ ಅಂತ. ಏರುತಾಯುರ್ವೇದ ಕಲ್ಪವೃಕ್ಷವ ಮುದದಿ ಅಂತ. ತುಂಬ ಖುಷಿಯಿಂದ ಆಯುರ್ವೇದ ಎಂಬ ಕಲ್ಪವೃಕ್ಷವನ್ನು ಏರ್ಬೇಕಂತೆ. ಖುಷಿ ಯಾಕೆ ಅಂದರೆ ಹಣ್ಣು ಸಿಗುತ್ತೆ ಅದರಲ್ಲಿ ಅಂತ. ಇದ್ದಿದ್ದು ಮರ ಏರಕ್ಕೆ ಯಾರಿಗಾರು ಖುಷಿ ಇರುತ್ತಾ? ಕಷ್ಟ ನೋಡಿ. ಖುಷಿ ಯಾವಾಗತ್ತೆ ಅಂದರೆ ಹಣ್ಣು ಸಿಗೋದಾದರೆ ಖುಷಿ ಆಗದೆ ಏನು ಹೇಳಿ. ಅದು ಅಂಥ ಒಳ್ಳೆ ಹಣ್ಣು, ಸಾವಿಲ್ಲದಂತೆ ಮಾಡುವ ಹಣ್ಣು, ನೋವಿಲ್ಲದಂತೆ ಮಾಡುವ ಹಣ್ಣು ಸಿಗೋದಾದರೆ ಮರ ಹತ್ತಕ್ಕೆ ಏನು ಬೇಜಾರು ಹೇಳಿ. ಆಯಿತು, ಆ ಕಲ್ಪವೃಕ್ಷದ ಶಾಖೆ ಅನೇಕರು ಕೈ ಎತ್ತಾ ಇದ್ದೀರಿ, ಒಟ್ಟಿಗೆ ಹೇಳಿ ಪರವಾಗಿಲ್ಲ. ಹೌದು, ಆಯುರ್ವೇದವೆಂಬುದು ಒಂದು ಮರ ಇದ್ದ ಹಾಗೆ. ಅದರಲ್ಲಿ ಎರಡು ಕೊಂಬೆ, ಮರಕ್ಕೆ ಎರಡು ಶಾಖೆಗಳು. ಒಂದು ಸ್ವಸ್ಥ ವೃತ್ತ, ಇನ್ನೊಂದು ಆತುರ ವೃತ್ತ ಅಲ್ವಾ. ಆತುರ ವೃತ್ತ ಅಂದರೆ ತುಂಬ ಅವಸರ ಇದ್ದಾಗ ನಾವೇನು ಮಾಡ್ತೇವೆ ಅದೆಲ್ಲ ಆತುರ ವೃತ್ತ ಅಲ್ವಾ. ಕಚೇರಿಗೆ ಹೋಗಿ ತಡ ಆಗಿದೆ ಅಥವಾ ತರಗತಿಗೆ ಹೋಗಿ ತಡ ಹೋಗ್ಬಿಟ್ಟಿದೆ, ಆತುರಾತುರವಾಗಿ ಗಬಗಬನ ಏನೋ ಒಂದಷ್ಟು ತಿನ್ಕೊಂಡು ಓಡಿದ ಅಂತ ಬರುತ್ತಲ್ಲ, ಅದ ಆತುರ ಅಂದರೆ. ಮತ್ತೇನು ಆತುರ ಅಂದರೆ? ರೋಗ. ಈ ಜೀವಯಾನದಲ್ಲಿ ಹೇಳಿದ ಆತುರ ಯಾವುದು? ಜೀವಯಾನ ಪಾಠದಲ್ಲಿ ಆತುರ ಶಬ್ದ ಬಳಸಿದೆ. ನಿಂತ್ಕೊಂಡು ಹೇಳಿ ಯಾರಾದರೂ. ಬಾ ಮತ್ತೆ ಹೇಳು. ಮರಣ ನಿಶ್ಚಯ ಆದ ಮೇಲಿನ ಸಂದರ್ಭಕ್ಕೆ ಆತುರ ಅಂತ ಕರೀತಾರೆ. ಇನ್ನೇನು ನಾಳೆಯೋ ನಾಡಿದ್ದು ಒಂದು ಗಂಟೆಯಲ್ಲೋ 2 ಗಂಟೆಯಲ್ಲೋ ಜೀವ ಹೋಗುತ್ತೆ ಅಂತ ಗೊತ್ತಾಗತ್ತೆ ಅವನಿಗೆ, ಸಾವು ಗೊತ್ತಾಗತ್ತೆ ಅವನಿಗೆ. ಆ ಸಾವಿನ ಕೊನೆಯ ಹಂತಗಳಿದೆಯಲ್ಲ ಅದನ್ನು ಆತುರ ಅಂತ ಕರೀತಾರೆ. ಅಂಥವನನ್ನು ಆತುರ ಅಂತ ಕರೀತಾರೆ. ಅದೇ ಕನ್ನಡಕ್ಕೆ ಬಂದಿರೋದು. ಆವಾಗಿರೋಷ್ಟು ಅವಸರ ಮತ್ತು ಬೇರೆ ಯಾವಾಗಲೂ ಇರೋದಿಲ್ಲ ಅಂತ. ಇನ್ನೇನು 1 ಗಂಟೆ 2 ಗಂಟೆ, ಒಂದು ದಿವಸ 2 ದಿವಸ ಸಾಯ್ತೇನೆ ಅಂತ ಗೊತ್ತಾದರೆ ಅಷ್ಟೇ ಸಮಯ ಉಳಿತಲ್ವಾ ಜೀವನದಲ್ಲಿ. ಎಲ್ಲ ಅಷ್ಟೇ ಹೊತ್ತಲ್ಲಿ ಆಗ್ಬೇಕು ನೋಡಿ, ನೋಡಿದ್ದೆಲ್ಲೋದು ಕೂಡ. ಆವಾಗ ಆತುರ, ಈ ಕನ್ನಡದ ಆತುರ ಬರುತ್ತೆ ಆಗ ಅಂತ, ಆ ಸಮಯದಲ್ಲಿ ಅಂತ. ಕನ್ನಡಕ್ಕೆ ಅರ್ಥಾಂತರಗೊಂಡಿದ್ದು ಕನ್ನಡದಲ್ಲಿ. ಅದೇ ಶಬ್ದ, ಸಂಸ್ಕೃತ ಶಬ್ದ ಕನ್ನಡದಲ್ಲಿ ಅರ್ಥಾಂತರಗೊಂಡಿದ್ದು ಆ ಕಾರಣಕ್ಕೆ ಅಂತ, ಅಲ್ಲಿಂದ ಬಂದಿರೋದು ಅಂತ. ಆಯುರ್ವೇದದಲ್ಲಿ ರೋಗಿಯನ್ನು ಆತುರ ಅಂತ ಕರೀತಾರೆ. ಹಾಗಾಗಿ 2 ಕೊಂಬೆ 2 ಕಥೆ ಅದು. ಒಂದು ಆರೋಗ್ಯವಂತನ ಕಥೆ, ಇನ್ನೊಂದು ರೋಗಿಯ ಕಥೆ ಅಂತ. ಆಯುರ್ವೇದ 2 ಕಥೆ ಹೇಳುತ್ತೆ ಅಂತ. ರೋಗಿ ಕಥೆ ಹೇಳುತ್ತೆ, ಆರೋಗ್ಯವಂತರ ಕಥೆ ಹೇಳುತ್ತೆ. ಬೇರೆ ಪ್ರಪಂಚದಾದ್ಯಂತ ವೈದ್ಯಶಾಸ್ತ್ರ ಬೆಳೆದಿದ್ರು ಕೂಡ ಈ ತರಹ ಯಾರೂ ಯೋಚನೆ ಮಾಡಿಲ್ಲ ಅಂತ. ಆಯುರ್ವೇದ ಮೊದಲು ಯೋಚನೆ ಮಾಡಿದ್ದೇನು ಅಂದರೆ, ನೀನು ಹುಷಾರಿದೆಯಾ, ಹುಷಾರಿರು, ಹಾಗಾದರೆ ಕಾಯಿಲೆ ಬರದೇ ಇರೋಕ್ಕೆ ಏನು ಬೇಕೋ ನಿಂಗೆ ಹೇಳ್ಕೊಡ್ತೀವಿ ಅಂತ. ಬೇರೆಯವರು ಹಾಗೆ ಯೋಚನೆ ಮಾಡಲ್ಲ. ಯಾಕೆಂದರೆ ನಷ್ಟ ಆಗ್ಬಿಡುತ್ತೆ ಹಾಗೆ ಯೋಚನೆ ಮಾಡಿದರೆ. ಹುಷಾರು ಇಲ್ಲದೆ ಇದ್ದರೆ ಅವನು ಬರಬೇಕು ಹುಡುಕೊಂಡು, ಬಂದಾಗ ಅವನಿಗೆ ಔಷಧ ಚಿಕಿತ್ಸೆ ತಪಾಸಣೆ ಮಾಡಿ ಔಷಧ ಕೊಟ್ಟು ಅವನಿಗೆ ಇಷ್ಟು ಕೊಡು ಅಂತ ಕೇಳಬೇಕು ಅಲ್ವಾ. ಕೇಳೋಕೆ ಎಲ್ಲಾಗತ್ತೆ. ರೋಗನೇ ಬರದೇ ಇದ್ದರೆ ಔಷಧದ ಉದ್ಯಮ ನಡೆಯೋದು ಹೇಗೆ, ವೈದ್ಯರ ಜೀವನ ನಡೆಯೋದು ಹೇಗೆ ಅನ್ನೋ ತರಹ ಯೋಚನೆ ಮಾಡಿವೆ ಪ್ರಪಂಚದ ಬೇರೆ ಬೇರೆ ಪ್ರದೇಶದ ಬೇರೆ ಬೇರೆ ಜನಾಂಗಗಳು, ಬೇರೆ ಬೇರೆ ಕಡೆಗಳಲ್ಲಿ. ಆದರೆ ಆಯುರ್ವೇದ ಮಾತ್ರ ಅದು ಹಣಕ್ಕಾಗಿ ಹುಟ್ಟಿದ ಶಾಸ್ತ್ರ ಅಲ್ಲ, ಕರುಣೆಯಿಂದ ಹುಟ್ಟಿದ ಶಾಸ್ತ್ರ ಅದು. ಆಯುರ್ವೇದದ ಮೂಲ ಹಣ ಅಲ್ಲ, ಕರುಣೆ ಅಂತ. ಅವನಿಗೆ ಆರಾಮ ಗುಣ ಆಗಬೇಕು, ಅವನಿಗೆ ಗುಣ ಆಗಬೇಕು ಅನ್ನೋದು ಆಮೇಲೆ, ರೋಗ ಬಂದ ಮೇಲೆ. ಮೊದಲೇನೋ ರೋಗ ಬರಬಾರ್ದು ಅವನಿಗೆ ಅಂತ, ಅವನು ಆರಾಮಾಗಿದ್ದವನು ಆರಾಮಾಗಿ ಇರಬೇಕು ಅಂತ. ಅದು ಹೇಗೆ ಅನ್ನೋದನ್ನು ಹೇಳ್ಕೊಡುತ್ತೆ ಆಯುರ್ವೇದ. ನಿನಗೊಂದು ಕಾಯಿಲೆ ಬಂದಿಲ್ಲ ಅಂದರೆ ಅದು ಯಾವಾಗಲೂ ಬರಬಾರ್ದು. ಅದು ಈ ಥರ ಜೀವನ ಮಾಡು, ಕಾಯಿಲೆ ಬರೋದಿಲ್ಲ ನಿನಗೆ. ಅದು ಸ್ವಸ್ಥ ವೃತ್ತ. ಹಾಗಾಗಿ ಸ್ವಸ್ಥನಾದವನು ಹೇಗೆ ನಡೆದುಕೊಳ್ಳಬೇಕು, ಹೇಗೆ ಇರಬೇಕು, ಅವನು
ಹೇಗೆ ಉಣ್ಬೇಕು ತಿನ್ನಬೇಕು, ಹೇಗೆ ಮಲಗಬೇಕು ಹೇಳ್ಬೇಕು, ಏನನ್ನು ಮಾಡಬೇಕು ಮಾಡಬಾರ್ದು ಎನ್ನುವುದನ್ನು ನಿರೂಪಣೆ ಮಾಡ್ತಕ್ಕಂಥ ಶಾಖೆ ಇದೆಯಲ್ಲ, ಅದಕ್ಕೆ ಸ್ವಸ್ಥವೃತ್ತ ಎಂಬುದಾಗಿ ಹೆಸರು. ಮತ್ತು ಹುಷಾರಿಲ್ಲದೆ ಇದ್ದವನು ಅವನೇನು ಮಾಡಬೇಕು ಅನ್ನೋದನ್ನು ನಿರೂಪಣೆ ಮಾಡೋಂಥ ಇನ್ನೊಂದು ಶಾಖೆ ಇದೆ. ಅದು ಸ್ವಲ್ಪ ಸಂಕೀರ್ಣ. ಅದು ಇದು ತುಂಬ ಸರಳ ಇದೆ. ಸ್ವಸ್ಥವೃತ್ತ ಅನ್ನೋದು ಸೀದಾ ಇದೆ. ಅಂದರೆ ರೋಗ ಬಂದ ಮೇಲೆ ತುಂಬ ಸಂಕೀರ್ಣ ಆಗ್ತಾ ಹೋಗುತ್ತೆ. ರೋಗ ಬಂದ ಮೇಲೆ ಕಷ್ಟ ಆಗತ್ತೆ ತುಂಬ. ಈ ಕೆಲವು ಸ್ವಸ್ಥವೃತ್ತವನ್ನು ಆಚರಣೆ ಮಾಡೋಕ್ಕೂ ಆಗೋದಿಲ್ಲ. ಎಷ್ಟೊತ್ತಿಗೆ ಮಲಗಬೇಕು, ಎಷ್ಟೊತ್ತಿಗೆ ಹೇಳಬೇಕು ಅಂತಿದೆ ಸ್ವಸ್ಥವೃತ್ತದಲ್ಲಿ. ಹುಷಾರು ತಪ್ಪಿದರೆ ಅಷ್ಟೊತ್ತಿಗೆ ಹೇಳೋಕ್ಕೂ ಆಗೋದಿಲ್ಲ. ಹಾಗಾಗುತ್ತೆ ಇದು. ಮತ್ತು 2-3 ಕಾಯಿಲೆಲ್ಲ ಬಂದುಬಿಟ್ರೆ ಇದಕ್ಕೆ ಔಷಧ ಕೊಟ್ಟರೆ ಅದಕ್ಕಾಗಲ್ಲ, ಅದಕ್ಕೆ ಔಷಧ ಕೊಟ್ಟರೆ ಇದಕ್ಕಾಗಲ್ಲ. ಏನಪ್ಪ ಮಾಡೋದು? ಭಾರಿ ಕಷ್ಟ ಅಲ್ವಾ? ಕೆಲವರಿಗೆಲ್ಲ ಒಂದು 7-8 ಕಾಯಿಲೆ ಎದ್ದು ಬಿಟ್ರಂತೂ ಎಷ್ಟು ಅನ್ನ ತಿಂತಾರೋ ಅಷ್ಟೇ ಔಷಧ ತಿಂತಾ ಇರ್ತಾರೋ, ಇಷ್ಟಿಷ್ಟು ಮಾತ್ರ ಬಾಯಿ ಹಾಕೊಳ್ತಾ ಇರ್ತಾರೆ ಇಡೀ ದಿವಸ ಅಲ್ವಾ? ಅದು ಈ ಕಾಯಿಲೆಗಾಗಿ ಒಂದು ಮಾತ್ರೆ, ಆ ಮಾತ್ರೆ ಅಡ್ಡ ಪರಿಣಾಮ ನಿವಾರಣೆ ಮಾಡೋದಕ್ಕೆ ಮತ್ತೊಂದು ಮಾತ್ರೆ, ಅದರ ಅಡ್ಡ ಪರಿಣಾಮ ನಿವಾರಣೆ ಮಾಡೋದಕ್ಕೆ ಇನ್ನೊಂದು ಮಾತ್ರೆ. ಹೀಗೆ ಮರಿ ಹಾಕಿ ಮಾತ್ರೆಯನ್ನು ಹೀಗೆ ತಗೊಳ್ಳೋದ್ರ ಬದಲು ಹೀಗೆ ಅಥವಾ ಹೀಗೆ ತಗೊಳ್ಳೋದ್ರ ಆಗ್ಬಿಡುತ್ತೆ ನೋಡಿ ಅಂತ. ಅದೆಲ್ಲ ಆತುರ ವೃತ್ತ ಅಂತ. ಆತುರನಾದವನು ಏನು ಮಾಡಬೇಕು? ಆತುರನಾದವನ ವಿಷಯದಲ್ಲಿ, ಅಂದರೆ ರೋಗಿ ವಿಷಯದಲ್ಲಿ ವೈದ್ಯ ಏನು ಮಾಡಬೇಕು ಅದನ್ನು ನಿರೂಪಣೆ ಮಾಡ್ತಕ್ಕಂಥ ಶಾಖೆ ಅದು ಅಂತ. ಹಾಗಾಗಿ ಆಯುರ್ವೇದದ ಈ ಭಾಗ ಎಲ್ಲರಿಗೂ ಬೇಕು. ಆತುರ ವೃತ್ತವನ್ನು ಅವನು ವೈದ್ಯನಾಗುವನು ತಿಳ್ಕೊಂಡ್ರೆ ಸಾಕು ಅದನ್ನು. ಆದರೆ ಸ್ವಸ್ಥ ವೃತ್ತ ಪ್ರತಿಯೊಬ್ಬರಿಗೂ ಬೇಕು. ನಮ್ಮ ದೇಶದಲ್ಲಿ ಶಿಕ್ಷಣದಲ್ಲಿ ಅಳವಡಿಸ್ಬೇಕಾಗಿತ್ತು. ಅದನ್ನು ಆರಂಭದಿಂದ ಅಳವಡಿಸ್ಬೇಕಾಗಿತ್ತು, ಚಿಕ್ಕ ವಯಸ್ಸಿನಲ್ಲೇ ಅದನ್ನು ಮಾಡಿದಿರೋದು ಒಂದು ದೊಡ್ಡ ಲೋಪ ಅದು. ಹಾಗಾಗಿ ಇಲ್ಲಿ ನಾವು ನಿಮ್ಗೆ ಅದನ್ನು ಕೊಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇರೋಂಥದ್ದು ಒಂದು ಆಯುರ್ವೇದವನ್ನು ಎಲ್ಲರೂ ಕಲಿಬೇಕು. ಸ್ವಸ್ಥ ವೃತ್ತದ ಭಾಗವನ್ನು ಪ್ರತಿಯೊಬ್ಬರೂ ಕಲಿಬೇಕು. ಸ್ವಸ್ಥ ವೃತ್ತ, ಅದರಲ್ಲಿ ಸುವೃತ್ತ ಅಂತ ಬರುತ್ತೆ. ಸುವೃತ್ತ ಅಂದರೆ ಒಳ್ಳೆ ನಡವಳಿಕೆ, ಒಳ್ಳೆಯವನಾಗಿರುವಂಥದ್ದು, ಅದು ಕೂಡ ತುಂಬ ಮುಖ್ಯ ಆಗುತ್ತೆ ಅಂತ. ಆಯಿತು, ಈಗ ವೃಕ್ಷ ಆಯಿತು, ಶಾಖೆ ಆಯಿತು. ಆಯುರ್ವೇದವೇ ವೃಕ್ಷ, ಸ್ವಸ್ಥವೃತ್ತ ಅದರ ಶಾಖೆ. ಸೇರು ತದರೊಳು ಸ್ವಸ್ಥವೃತ್ತ ಶಾಖೆ ಏನು ಆಯಿತು. ಉಪಶಾಖೆ ಯಾವುದು ಅಂತ? ಅನಾಮಯ ಉಪಶಾಖೆ, ದಿನಚರ್ಯ ಉಪಶಾಖೆ. ಆಯುರ್ವೇದ ವೃಕ್ಷ, ಸ್ವಸ್ಥವೃತ್ತ ಅದರ ಶಾಖೆ, ದಿನಚರ್ಯ ಸ್ವಸ್ಥವೃತ್ತದ ಉಪಶಾಖೆ ಅಂತ. ಸ್ವಸ್ಥವೃತ್ತದಲ್ಲಿ ಇನ್ನೇನೋ ಪ್ರಶ್ನೆ ಕೇಳಕ್ಕಿತ್ತು, ಅದೆಲ್ಲ ಆಗೋಯ್ತಿಲ್ಲ. ದಿನಚರ್ಯ, ರಾತ್ರಿಚರ್ಯ, ಋತುಚರ್ಯ ಹೇಳ್ಬೋದು, ವರ್ಷಚರ್ಯ, ಅದೆಲ್ಲ ಅದೇ. ಈಗ ಧೀರತೆಯ ಲಡರಿ ದಿನಚರ್ಯದ ಉಪಶಾಖೆ ಏನು? ಮರ ಹತ್ಬೇಕಾದ್ರೆ ಧೈರ್ಯ ಬೇಕು, ಮರದಲ್ಲಿ ಒಂದು ಕೊಂಬೆಗೆ ಹೋಗ್ಬೇಕು ಅಂದರೆ ಮತ್ತೂ ಧೈರ್ಯ ಬೇಕು, ರೆಂಬೆಗೆ ಹೋಗ್ಬೇಕು ಅಂದರೆ, ಕೊಂಬೆಯಿಂದ ಹೊರಟಿರಂಥ ರೆಂಬೆಗೆ ಹೋಗ್ಬೇಕು ಅಂದರೆ ಯಮಧೈರ್ಯ ಬೇಕು, ಅಥವಾ ಮಂಗನ ಧೈರ್ಯ ಬೇಕು ಅಂತ ಇದ್ರೆ. ಯಮ ಅಂತ ಗಂಭೀರವಾಗಿ ಹೇಳೋದು, ಮಂಗ ಅಂತ ನಕ್ಕೊತ್ತು ಹೇಳೋದು ಅಂತ. ಹಾಗಾಗಿ ಕಪಿಧೈರ್ಯವಾದರೂ ಬೇಕು, ಯಮಧೈರ್ಯವಾದರೂ ಬೇಕು. ನೀವು ಕೊಂಬೆಯಿಂದ ರೆಂಬೆಗೆ ಹೋಗ್ಬೇಕು ಅಂದರೆ ರೆಂಬೆ ಯಾವುದು ಅಂತಾಯ್ತೀಗ? ದಿನಚರ್ಯ ಅಂತಾಯ್ತು. ಫಲ ಯಾವುದು ಅದರದ್ದು? ಭಾಳ ಜಾಂಟಿದ್ದೀರಿ ನೀವು ಎಲ್ಲ. ಒಟ್ಟಿಗೆ ಹೇಳಿಬಿಟ್ರೆ ಸುಲಭ ಅಂತ. ಸಂಹತಿ ಕಾರ್ಯಸಾಧಿಕ ಅಂತ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಎಲ್ಲ ಸೇರಿ ಹೇಳ್ಬಿಡೋದು ಅಂತ. ಫಲ ಯಾವುದು? ಆಯುರ್ವೇದ ವೃಕ್ಷ, ಸ್ವಸ್ಥವೃತ್ತ ಶಾಖೆ, ಅದರ ಉಪಶಾಖೆ ದಿನಚರ್ಯ. ದಿನಚರ್ಯದಲ್ಲಿ ಬಿಟ್ಟ ಹಣ್ಣು, ಆ ಹಣ್ಣು ಬೇಕು ಬೇಡವಾ ನಿಮಗೆ? ನೀವು ಹಣ್ಣು ಆಗ್ಬಾರ್ದು ಜೀವನದಲ್ಲಿ ಅಂದರೆ ಈ ಹಣ್ಣು ಬೇಕು ನಿಮಗೆ ಅಂತ. ಹಣ್ಣಾದೆ ಅಂತ ಹೇಳ್ತಾರೆ, ಕೇಳಲ್ವಾ? ಕೇಳಿದ್ರು ನೀವು? ಸಾಕು ಹೋಗೋಯ್ತು ಅಂತ ಅನ್ನೋದಕ್ಕೆ ಹಣ್ಣಾದೆ ಅಂತ. ಹಾಗಾಗಬಾರ್ದು ಅಂದರೆ ಈ ಹಣ್ಣು, ಆರೋಗ್ಯದ ಹಣ್ಣು, ಅದು ನಮಗೆ ಒದಗಿ ಬರಬೇಕು, ಅಥವಾ ನಾವು ಒದಗಿಸಿಕೊಳ್ಳಬೇಕು ಅದನ್ನು. ಅದಕ್ಕಾಗಿ ಪ್ರಯತ್ನ ಮಾಡಬೇಕು ಆರೋಗ್ಯಕ್ಕೋಸ್ಕರವಾಗಿ. ಆರೋಗ್ಯದ ಅಮೃತ ಫಲ ತರುವೆ ನಿಮಗಾಗಿ. ಅಮೃತ ಫಲ
ಅದು ಅಂತ ಇರಲಿ. ಈಗ ಚೂರು ಮುಂದಕ್ಕೆ ಹೋಗೋಣ, ಆರೋಗ್ಯದ ಲಕ್ಷಣಗಳಿಗೆ ಹೋಗೋಣ ಅಲ್ವಾ. ಆರೋಗ್ಯದ ಲಕ್ಷಣಗಳು, ಆರೋಗ್ಯವಂತನ ಲಕ್ಷಣಗಳು ಅಂತ ಅಲ್ವಾ, ಕೊನೆಯಲ್ಲಿ ಹೇಳಿತ್ತು ಅದನ್ನ. ಹುಷಾರು ಹೇಳೋದು ಗೊತ್ತಾಗೋದು ಹೇಗೆ? ಒಂದೊಂದಾಗಿ ಹೇಳಬೇಕು, ಕ್ರಮವಾಗಿ ಹೇಳ್ಬೇಕು ಅದನ್ನು. ಒಂದೇ ಸತಿ ಮುಂದಕ್ಕೆ ಹೋಗಬಾರ್ದು ಅದನ್ನು. ನೀವು ವೈದ್ಯರಾದರೆ ನಿಮ್ಮ ಬಳಿ ರೋಗಿ ಬಂದರೆ ನೀವು ಮೊದಲೇನು ಕೇಳ್ತೀರಿ? ನಿದ್ದೆ ಚೆನ್ನಾಗಾಗಿದೆ ಕೇಳ್ತೀರಲ್ವಾ? ಹಸಿವೆ. ಕೂತ್ಕೋ. ಆರೋಗ್ಯದ ಮೊದಲ ಲಕ್ಷಣ ಹಸಿವೆ ಅಂತ. ಹಸಿವೆನೇ ಯಾಕಪ್ಪ ಹೇಳು? ಆಯ್ತು, ಅವ್ನು ಸ್ವಲ್ಪ ಹೊಸ ಥರ ಯೋಚನೆ ಮಾಡ್ತಾನೆ ಯಾವಾಗಲೂ. ಅಂದರೆ ಅವ್ನು ನಿನ್ನೆ ಪಾಠದ ಉತ್ತರನೇ ಕೊಟ್ಬಿಡ್ತಾನೆ ಅಂತೇನಿಲ್ಲ, ಏನು ಪ್ರೇರಣೆ ಆಗುತ್ತೆ ಏನಾದ್ರು ಅದನ್ನು ಉತ್ತರ ಕೊಡ್ತಾನೆ ಅವನು. ಕೆಲಸ ಯಕ್ಷಿ ಬಂದು ಕಿವಿಲಿ ಏನಾದ್ರು ಹೇಳುತ್ತೆ ನನಗೆ, ಇದನ್ನ ಹೇಳು ಅಂತ. ಸ್ವಂತ ಯೋಚನೆ ಮಾಡಿ ಹೇಳ್ತಾನೆ ಏನಾದರೂ. ಆ ಗುಣ ಇದೆ ಅವನಿಗೆ. ಹೌದಪ್ಪ, ಹಸಿವಾಗದಿದ್ದರೆ ಅವನು ರೋಗಿ ಖಂಡಿತ. ಆದರೆ ಹಸಿವಾದಷ್ಟಕ್ಕೆ ಅವನು ಆರೋಗ್ಯವಂತ ಅಂತ ಹೇಳೋಕ್ಕಾಗೋದಿಲ್ಲ. ಅದೊಂದು ಅಲ್ಲಿಂದ ಆರಂಭ ಅಂತ. ಆ ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿರೋನೆಲ್ಲ ಹೋಯ್ತದು. ಅದು ಹಸಿವಾದಲ್ಲಿಗೆ ಮುಗುದಿಲ್ಲ ಅಂತ ಇನ್ನು ವಿಷಯಗಳಿದೆ. ನಮ್ಮ ಮುಂದಿನ ಪ್ರಶ್ನೆ, ಹಸಿವಾದರೆ ಆರೋಗ್ಯವಂತ ಅಂತ ಹೇಳೋಕೆ ಏನಾದರೂ ಕಾರಣ ಇದೆಯಾ? ಹಸಿವಿದ್ರೆ ಏನಿದೆ ಅಂತ ಅರ್ಥ? ಏನವಿಲ್ಲ, ಒಗ್ಗಟ್ಟು ನೀವೆಲ್ಲ. ಅಗ್ನಿ ಇದೆ ಅಂತ ಅರ್ಥ ಅಂತ. ಅಲ್ಲ, ನಾವು ನಿಮ್ಮನ್ನು ಕೇಳೋದು, ಎಲ್ಲಿದೆ ಅಗ್ನಿ? ಅದು ಜಠರಾಗ್ನಿಯ ಹೊಟ್ಟೆಲಿದೆಯಾ ಅದು? ಮತ್ತು ಹೊಟ್ಟೆ ಯಾಕೆ ಸುಟ್ಟೋಗಲ್ಲ? ಒಳ್ಳೆ ಕತೆ. ಬೆಂಕಿ ಹತ್ತಿ ಉರಿತಾ ಇದ್ದಾರೆ ಹೊಟ್ಟೆ ಒಳಗಡೆಗೆ, ಹೃದಯನೂ ಸುಟ್ಟೋಗ್ಬೇಕು, ಹೊಟ್ಟೆ ಜಠರ ಮಾತ್ರ ಅಲ್ಲ. ಯಾಕೆ ಸುಟ್ಟೋಗಲ್ಲ ಅದು? ದ್ರವರೂಪದ ಅಗ್ನಿಯ? ಲಾವಾರಸ ಅನ್ನೋದು ಅಗ್ನಿಯ ದ್ರವರೂಪ. ಅಗ್ನಿ ಪರ್ವತದಿಂದ ಹರಿದು ಬರುತ್ತಲ್ವಾ, ಅದು ಸುಡುತ್ತೆ. ಸುಡದೇ ಇರೋದಿಲ್ಲ ಅದು. ಏನು ಅಗ್ನಿ ಚೆನ್ನಾಗಿದೆ ಅಂದ್ರೆ ಯಾಕೆ ಸುಟ್ಟೋಗಲ್ಲ ಶರೀರ? ಹೇಳಿ ನೋಡೋಣ. ತಡೀರಿ, ಓಂಕಾರ ಏನೋ ಹೇಳ್ತಾ ಇದೆ. ಹೇಳಿ. ಅದು ಕೈ ಅನ್ನೋದು, ಅಲ್ಲಿದೆ ಅಗ್ನಿ ಅಂತ, ಕೈಲಿ ಅಂತ. ಹೇಳಿ. ಕೂತ್ಕೋ. ಅದೊಂದು ಶಕ್ತಿ, ಅಗ್ನಿ ಅಂದ್ರೆ ಅದೊಂದು ಶಕ್ತಿ ಅಂತ. ಆ ಶಕ್ತಿಯ ಪರಿಣಾಮ ಹಸಿವು ಅಂತ. ಆ ಶಕ್ತಿಯ ಪರಿಣಾಮವೇ ಪಿತ್ತರಸವೂ ಕೂಡ. ಪಿತ್ತರಸವೇ ಅಗ್ನಿ ಅಲ್ಲ, ಪಿತ್ತರಸವೂ ಕೂಡ ಅದರದೊಂದು ಪರಿಣಾಮ ಅಂತ. ಅದು ಯಾಕೆ ನಮ್ಮನ್ನು ಪೂರ್ತಿ ಸುಟ್ಟಾಕಿಲ್ಲ ಅಂದರೆ, ನಮ್ಮ ಮೇಲೆ ಪ್ರಸನ್ನವಾಗಿದೆ, ಇನ್ನೂ ಅಷ್ಟು ಕೋಪ ಬಂದಿಲ್ಲ ಅದಕ್ಕೆ. ಕೋಪ ಬಂದರೆ ಸುಟ್ಟಾಕತ್ತೆ ಅದು. ಆ ಶಕ್ತಿಯು ಅದಕ್ಕಿದೆ, ಸುಡುತ್ತೆ ಅದು. ಮತ್ತು ಈ ಶರೀರ ಪೂರ್ತಿ ರಸಮಯ ನೋಡಿ, ಜಲಮಯ ನೋಡಿ. ಸುಡಕ್ಕೆ ಬರೀ ಅಗ್ನಿ ಮಾತ್ರ ಇರೋದಿಲ್ಲ, ಜಲವೂ ಕೂಡ ಇದೆಯೇ ಇಲ್ವಾ? ಇಲ್ಲಿ ಪಂಚಭೂತಗಳಿಲ್ವಾ ಶರೀರದಲ್ಲೇ? ಬರೀ ಅಗ್ನಿ ಒಂದೇ ಶರೀರ ನಿಮ್ಮದು? ಏನೇನಿದೆ ಮತ್ತೆ? ಅವಕ್ಕೂ ಒಂದು ಶಕ್ತಿ ಇದೆ. ಅಗ್ನಿ ಏಳುವಾಗ ಜಲ ಪ್ರತಿಕ್ರಿಯೆ ಕೊಡುತ್ತಾ ಇಲ್ವಾ? ದ್ರವಾಂಶ ಎಷ್ಟಿದೆ ಶರೀರದಲ್ಲಿ? ಬೇಕಾದಷ್ಟು ದ್ರವಾಂಶ ಇದೆಯಲ್ವಾ? ಹಾಗೆ ಭೂಮಿ ಅಂಶ, ಗಟ್ಟಿ ಅಂಶ ಇದೆಯಲ್ವಾ? ಈಗ ಬೆಂಕಿ ಮೇಲೆ ಮಣ್ಣು ಹಾಕಿದ್ರೆ ಏನಾಗುತ್ತೆ ಮತ್ತೆ ಅಲ್ವಾ? ಮಣ್ಣು ಕೂಡ ಪ್ರತಿಕ್ರಿಯಿಸುತ್ತೆ, ಜಲನೂ ಪ್ರತಿಕ್ರಿಯಿಸುತ್ತೆ. ಗಾಳಿ ಬೀಸಿದ್ರೆ ಅಗ್ನಿ ಜಾಸ್ತಿ ಆಗತ್ತೆ, ತುಂಬ ಜೋರಾಗಿ ಬೀಸಿದ್ರೆ ದೀಪದ ಮೇಲೆ ಅಲ್ವಾ? ಹಾಗೆ ಅಂತ. ಹಾಗಾಗಿ ಬರೀ ಅಗ್ನಿ ಒಂದೇ ಇರೋದಲ್ಲ, ಬೇರೆ ಭೂತಗಳು ಇದ್ದಾವೆ. ಆ ಅಗ್ನಿಯು ಕೂಡ ಪ್ರಸನ್ನವಾಗಿದ್ದಾಗ ಅದು ಸುಡೋದಿಲ್ಲ ಅಂತ. ಸುಡೋ ಸ್ವಭಾವ ಇದ್ದೇ ಇದೆ ಅದಕ್ಕೆ. ದೋಷಗಳನ್ನು ಸುಡುತ್ತೆ. ನೀವು ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮೊಳಗಿನ ಎಲ್ಲ ದೋಷಗಳನ್ನು, ಪಾಪಗಳನ್ನು ಅದೇ ಸುಡುತ್ತೆ. ಪಾಪ ಸುಡೋದಕ್ಕೂ ಬೇರೆ ಏನೂ ಬೇಡ, ಅಗ್ನಿಯೇ ಸಾಕು ಅಂತ. ಅಷ್ಟು ಶಕ್ತಿ ಇದೆ ಅದಕ್ಕೆ. ಅಗ್ನಿವನ್ನು ಚೆನ್ನಾಗಿ ಇಟ್ಕೊಂಡ್ರೆ ನೀವು
ದೇವತೆ ಆಗ್ಬೋದು, ದಿವ್ಯಾತ್ಮರಾಗ್ಬೋದು, ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಹಾಗಾಗಿ ಉಪವಾಸ ಮಾಡೋದು, ಉಪವಾಸದ ಮೂಲಕವಾಗಿ ಅಗ್ನಿಯನ್ನು ಜಾಗರಣೆ ಮಾಡಿ ದೋಷಗಳನ್ನು ಸುಡೋದು ಅಂತ. ಅದಕ್ಕೋಸ್ಕರ ಉಪವಾಸ ಇರೋವಂಥದ್ದು. ಎಷ್ಟೋ ಪಾಪಗಳಿಗೆ ಉಪವಾಸವನ್ನು ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಯಾಕೆಂದರೆ ಸಂಪಾದನೆ ಆದ ದೋಷವನ್ನು ಅಗ್ನಿ ಸುಡಲಿ ಅಂತ, ಅದಕ್ಕೋಸ್ಕರ ಅಂತ. ಆಗಲಿ, ಮೊದಲನೇ ಲಕ್ಷಣ ಆರೋಗ್ಯವಂತನದ್ದು ಅನ್ನಾಭಿಲಾಷ. ಏನು ಹೇಳಿ? ಅನ್ನಾಭಿಲಾಷ. ಶ ಮತ್ತು ಶ ಅದನ್ನ ಸರಿಯಾಗಿ ಬಿಡಿಸಿ ಹೇಳ್ಬೇಕು, ಎರಡನ್ನು. ಎಲ್ಲ ಒಂದೇ ಅಲ್ಲ ಅದು. ಷಣ್ಮುಖ ಶ, ಆಮೇಲೆ ಶಂಕರ ಶ ಮಾಡೋದಲ್ಲ. ಶಂಕರ ಶ, ಷಣ್ಮುಖ ಶ, ಎರಡು ಸರಿಯಾಗಿ ಹೇಳಬೇಕು. ಶ ಶ ಸ. ಕೆಲವರಿಗೆಲ್ಲ ಒಂದೇ ಆಗಿರುತ್ತೆ, ಅಷ್ಟು ಒಂದೇ, ಹಾಗಾಗಬಾರ್ದು. ಇದಕ್ಕೆ ವ್ಯತಿರಿಕ್ತವಾಗಿ ಒಂದು ರೋಗ ದೇವತೆ ಹೆಸರು ಹೇಳಿ. ಅರುಚಿ. ಮತ್ತು ತಪ್ಪಿ ಮಕ್ಕಳಿಗೆ ಆ ಥರ ಹೆಸರಿಟ್ಬಿಡ್ಬೇಡಿ. ಈಗೆಲ್ಲ ಹೊಸ ಹೊಸ ಹೆಸರು ಬೇಕು ಅಂತ ಅಮರ್ಷ ಅಂತ ಹೆಸರಿಡ್ತಾರೆ. ಅನೇಕ ಹೆಸರಿಟ್ಕೋತಾರೆ ಅಮರ್ಷ ಅಂತ. ಅಮರ್ಷ ಅಂದ್ರೆ ಏನು? ಅಸಹನೆ ಅಂತ, ಸಿಡುಕು ಅಂತ ಇಟ್ಕೋತಾರೆ ಹೆಸರನ್ನ. ಅರ್ಥ ಗೊತ್ತಿಲ್ಲ ಅಂತ, ಅದೇ ಕಾರಣ ಅದಕ್ಕೆ ಅಂತ. ಹಾಗಾಗಿ ಚಂದ ಇದೆ ಹೆಸರು, ನನ್ನ ಮಗಳಿಗೆ ಅರುಚಿ ಅಂತ ಇಟ್ಬಿಡ್ತೀನಿ ಅಂತ. ಅದೊಂದು ರೋಗ, ಅದು ಅರುಚಿ ಅಂದರೆ ರೋಗದ ಹೆಸರು. ಅದು ರೋಗ ದೇವತೆ. ಅದು ರೋಗಕ್ಕೆ ಅಗ್ನಿಗಿದ್ದ ಹಾಗೆ ರೋಗಕ್ಕೂ ದೇವತಾ ಸ್ವರೂಪ, ಶಕ್ತಿ ಸ್ವರೂಪನೂ ಇದೆ, ರೋಗ ಸ್ವರೂಪವೂ ಕೂಡ ಇದೆ ಅಂತ. ಅರುಚಿ ಬಂದ್ರೆ ಏನಾಗುತ್ತೆ? ಅನ್ನದ್ವೇಷ ಬರ್ಬೋದು. ಅದು ಮುಂದುವರೆದ್ರೆ ಅನ್ನದ್ವೇಷ, ಅನ್ನ ಕಂಡ್ರೆ ವಾಕರಿಕೆ ಬರೋದು, ಹಾಕೊಂಡ್ರೂ ವಾಂತಿ ಆಗೋದು, ಅಲ್ಲಿವರೆಗೂ ಹೋಗ್ಬೋದು ಅದು. ಆರೋಗ್ಯವಂತನ ಮೊದಲ ಲಕ್ಷಣ ಅನ್ನಾಭಿಲಾಷ. ಮುಂದಿನ ಲಕ್ಷಣ, ಆ ಪುಸ್ತಕ ಎಲ್ಲ ನಮ್ಗೆ ಕೊಟ್ಟು ಹೋಗಿ ಇಲ್ಲಿ ತಂದು ಬರದೇ ಹೋದ್ರೆ ಪುಸ್ತಕ ನೋಡ್ಕೊಳ್ಳಿ, ಅದ್ರ ಮೊದಲೇ ಪುಸ್ತಕ ನೋಡಬೇಡಿ. ಮೊದಲು ಇಲ್ಲಿಂದ ಹೇಳಬೇಕು ಆರಂಭದಲ್ಲಿ. ಭುಕ್ತಸ್ಯ ಪರಿಪಾಕ ಸುಖೇನ ಚ ಅಂತ, ಸುಖವಾಗಿ ಜೀರ್ಣ ಆಗಬೇಕು ಊಟ ಮಾಡಿದ್ದು ಅಂತ. ಮಸಿವಂತ ಆರಾಮಾಗಿ ಜೀರ್ಣ ಆಗಬೇಕು. ಎರಡನೇ ಲಕ್ಷಣ. ಮೊದಲು ಊಟದ ಹಸಿವು, ಊಟದ ರುಚಿ, ಆಮೇಲೆ ಊಟ ಮಾಡಿದ್ದು ಜೀರ್ಣ ಆಗುವಂಥದ್ದು. ಮುಂದಕ್ಕೆ ಆಯ್ತು. ಕಲ್ಮಶಗಳು ದೇಹದಿಂದ ಹೊರಗಡೆ ಹೋಗಬೇಕು, ಉಳಿಬಾರ್ದು. ದ್ರವ ರೂಪದಲ್ಲಿ, ಘನ ರೂಪದಲ್ಲಿ ಕಲ್ಮಶಗಳು ಹೊರಗೆ ಹೋಗಬೇಕು. ಹೋಗೋ ಸಮಯದಲ್ಲಿ ಹೋಗಬೇಕು, ಹೋಗೋ ಪ್ರಮಾಣದಲ್ಲಿ ಹೋಗಬೇಕು, ಹೋಗುವಷ್ಟು ಬಾರಿ ಹೋಗಬೇಕು. ಷಣ್ಮೂತ್ರ ದ್ವಿಪುರೀಷ ಇರುವಂಥದ್ದು ನಿಯಮ. ಷಣ್ಮೂತ್ರ ದ್ವಿಪುರೀಷ, 6 ಬಾರಿ ದ್ರವ ರೂಪದಲ್ಲಿ, 2 ಬಾರಿ ಘನ ರೂಪದಲ್ಲಿ ಶರೀರದಿಂದ. ಯಾಕೆಂದರೆ ಏನು ಸೇವನೆ ಮಾಡ್ತೀವೋ ಎಲ್ಲವೂ ನಮಗೆ ಬೇಕಾಗಿರುವಂಥದ್ದಲ್ಲ, ಅದರಲ್ಲಿ ಇಡೀ ನಮಗೆ ಬೇಕಾಗೋದಿಲ್ಲ, ಬೇಡದಿರೋ ಭಾಗಗಳಿರ್ತವೆ. ಅಷ್ಟು ತಿಂದಿದ್ದೆಲ್ಲ ಹಾಗೆ ಒಳಗೆ ಉಳ್ಕೊಳ್ತಾ ಬಂದರೆ ಇಡೀ ಯಾತಕ್ಕೆ ಬರುತ್ತೆ ಅದು? ಬೇಗ ನಾವೊಂದು ಪೂರಿ ಆಗ್ಬೋದು ಅಂತ. ಪೂರ್ತಿ ಹಾಗೆ ಉಳ್ಕೊಂಡ್ರೆ ಮುಖಚಂದ್ರ ಅಂತ ಹೇಳ್ತಾರಲ್ಲ, ಮುಖಚಂದ್ರ ಅಲ್ಲ, ನಾನೇ ಚಂದ್ರ ಅಂತ ಪೂರ್ತಿ ಹೀಗಾಗ್ಬಿಡ್ಬೋದು ಅಂತ. ಹಾಗಾಗಿ ಶರೀರ ಒಂದಷ್ಟು ಹೊರಗೆ ಹಾಕತ್ತೆ, ಒಂದಷ್ಟನ್ನು ಶಕ್ತಿ ರೂಪಕ್ಕೆ ಪರಿವರ್ತನೆ ಮಾಡುತ್ತೆ, ಅದನ್ನು ಸುಡುತ್ತೆ, ಪಕ್ವ ಮಾಡುತ್ತೆ, ಇದೆಲ್ಲ ಮಾಡುತ್ತೆ. ಎಲ್ಲವೂ ಹಾಗೆ ಉಳ್ಕೊಡೋದಿಲ್ಲ. ರಸರಕ್ತ ಮಾಂಸ ಇತ್ಯಾದಿಗಳಾಗಿ ಎಲ್ಲವೂ ಮಾರ್ಪಡೋದಿಲ್ಲ ಅಂತ ಅಲ್ಲಿ ಅಂತ. ಒಂದಷ್ಟು ಹೊರಗೆ ಹೋಗಲೇಬೇಕು ಅಂತ. ಅದು ಸರಿಯಾಗಿ ಆಗಬೇಕು ಆ ಪ್ರಕ್ರಿಯೆ ಕೂಡ ಅಂತ. ಒಂದು ಕಡೆಯಿಂದ ಬಂದಿದೆ ಅದು. ಊಟದ ಹಸಿವು, ಊಟದ ರುಚಿ, ಊಟ ಮಾಡೋದು, ಊಟ ಮಾಡಿದ್ಮೇಲೆ ಜೀರ್ಣ ಆಗೋದು, ಆರಾಮವಾಗಿ ಸರಿಯಾಗಿ ಜೀರ್ಣ ಆಗೋದು, ಬೇಡದ ಭಾಗ ಹೊರಗೆ ಹೋಗುವಂಥದ್ದು ವ್ಯವಸ್ಥಿತವಾಗಿ. ಮುಂದಕ್ಕೆ ಹಿಂದಕ್ಕೆ ಎರಡು ಅರ್ಥ ಹೇಳಿದ್ರದ್ದು. ಹಿಂದೆ ಎರಡು ಅರ್ಥ ಹೇಳಬೇಕು. ಒಂದು 5-6 ಸಾಲ ಹಿಂದಿರೋರು ಶರೀರಸ್ಯ ಚ ಲಾಘವಂ ಅಂದ್ರೇನು ಹೇಳಿ. ಹತ್ರ ಬಂದೆ. ಹೇಳಿ. ಈಗ ಸರಿ ಆಯ್ತು, ಕೊನೆಯ ವಾಕ್ಯ ಸರಿ ಆಯ್ತು. ಹಗುರ ಇರಬೇಕು ಶರೀರ.
ಹಗುರ ಇರಬೇಕು ಅಂದರೆ ಉಫ್ ಅಂದರೆ ಹಾರೋಗ್ಬೇಕು ಅಂತನಾ? ಆ ಗುಬ್ಬಚ್ಚಿ ಎಷ್ಟು ತೂಕ ಇರಬೇಕು ಅಂತ ಅರ್ಥನ ಅದಕ್ಕೆ? ಅಥವಾ ಗುಬ್ಬಚ್ಚಿ ಗರಿ ಎಷ್ಟು ಹಾಗರ್ಥನ ಅದಕ್ಕೆ? ಏನರ್ಥ ಮತ್ತೆ? ಹಗುರ ನಮ್ಮ ಅನುಭವಕ್ಕೆ ಬರಬೇಕು ಅಂತ. ನಮ್ಗೆ ಹೇಳ್ಬೇಕಾದ್ರೆ ಕೂರ್ಬೇಕಾದ್ರೆ ಭಾರ ಅಂತ ಅನಿಸ್ಬಾರ್ದು, ಕಷ್ಟ ಆಗಬಾರ್ದು ಅಂತ. ಅದು ನಮ್ಮ ಶರೀರವೇ ನಮಗೆ ಭಾರ ಆದರೆ ನಾವು ಭೂಮಿಗೆ ಭಾರ ಆಗೋಕ್ಕೆ ಜಾಸ್ತಿ ಸಮಯ ಇಲ್ಲ ಅಂತ ಅರ್ಥ ಅದಕ್ಕೆ ಅಂತ. ಹಾಗಾಗಿ ನಮಗೆ ನಾವು ಹಗುರ ಆಗಬೇಕು ಅಂತ. ಎಷ್ಟು ತೂಕ ಅನ್ನೋದು ವಿಷಯ ಅಲ್ಲ, ಎಷ್ಟು ಬೇಕಾದ್ರೂ ತೂಕ ಇರಲಿ. ಈಗಿನ ಕಾಲದಲ್ಲಿ ಏನು ಅಂದರೆ ಅದು ಎಷ್ಟು ಎತ್ತರ ಇದ್ದರೆ ಅವನು ಎಷ್ಟು ತೂಕ ಇರಬೇಕು ಅಂತ ಒಂದು ಏನೋ ಒಂದು ಲೆಕ್ಕಾಚಾರ ಹೇಳ್ತಾರೆ ಅದಕ್ಕೊಂದು. ಆದರೆ ಅದು ತುಂಬ ಸುಮಾರು ಸಂಕೀರ್ಣ, ಅದು ಸುಲಭ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದನ್ನ ಸುಲಭದ ದಾರಿ ಯಾವುದು ಅಂದರೆ ನಿಮ್ಗೆ ಹೇಳ್ಬೇಕಾದ್ರೆ ಕೂರಬೇಕಾದ್ರೆ ಮೈ ಹಗುರ ಇದೆಯಾ, ಅದನ್ನು ತೂಕ ಹೆಚ್ಚಿಲ್ಲ ಅಂತ ಅರ್ಥ ಅದಕ್ಕೆ. ನೀವು ಯಂತ್ರಗಳ ಮೊರೆ ಹೋಗೋದು ಬೇಡ ಅದಕ್ಕೆ, ಅಥವಾ ಆಧುನಿಕ ವಿಜ್ಞಾನದ ಕೆಲವು ಸಮೀಕ್ಷೆಗಳು ಲೆಕ್ಕಾಚಾರಗಳು ಮೊರೆ ಹೋಗೋದು ಬೇಡ. ನೀವು ಸ್ಥೂಲ ಇರ್ಬೋದು, ನೋಡೋರಿಗೆ ಸ್ಥೂಲ ಅಂತ ಅನ್ನಿಸ್ಬೋದು, ಆದರೆ ನಿಮಗೆ ನೀವು ಹಗುರ ಇದ್ದರೆ ಅದು ಆರೋಗ್ಯದ ಲಕ್ಷಣನೇ ಹೌದು ಅಂತ. ಆಯಿತು. ಶರೀರಸ್ಯ ಚ ಲಾಘವಂ ಸುಪ್ರಸನ್ನೇಂದ್ರಿಯತ್ವಂಚ, ನಾವೇ ಹೇಳಿದ್ವು ಮುಂದೆಂದು ಇರಲಿ. ಹೇಗೋ ನೀವು ಹೇಳ್ತಿದ್ರಿ ಅದನ್ನ, ಸುಪ್ರಸನ್ನೇಂದ್ರಿಯತ್ವಂಚ, ಇಂದ್ರಿಯಗಳು ಸುಪ್ರಸನ್ನವಾಗಿರಬೇಕು ಅಂತ ಇದರ ಅರ್ಥ. ಇಂದ್ರಿಯಗಳು ಯಾವುದು? ಕೊನ್ಕೊಂಡು ಇರೋರು ಹೇಳ್ಬೇಕು ಅದನ್ನ. ಇಂದ್ರಿಯಗಳು ಅಂದ್ರೆ ಯಾವುದು? ಎಷ್ಟಿದೆ ಇಂದ್ರಿಯಗಳು? ನಿಂತ್ಕೊಂಡು ಹೇಳಬೇಕು, ಸ್ವಲ್ಪ ಹಿಂದಕ್ಕಿರೋರು ಹೇಳಬೇಕು. ಕೈ ತೋರಿ ಎತ್ತಿ ನಿಂತ್ಕೊಳ್ಳಿ, ನಿಂತ್ಕೊಂಡು ಹೇಳಿ. ಹೇಳಿ. 5 ಇನ್ನೊಂದು ಸತಿ ನೀನು ಸರಿಯಾಗಿ ಲೆಕ್ಕ ಹಾಕೋದು ಒಳ್ಳೇದು. 5 ನಿಜವಾಗ್ಲೂ 5 ಜಾಸ್ತಿ ಇದೆಯಾ ಅಂತ? ಸರಿ ಇದೆ, ಕೂತ್ಕೋ. ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು ಇನ್ನು 5 ಇದೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು ಕೂಡ ಒಂದು ಇಂದ್ರಿಯವೇ. ಹಾಗಾಗಿ ಒಟ್ಟು 11 ಇಂದ್ರಿಯಗಳು ಅಂತ ಹೇಳ್ತಾರೆ. ಇಂದ್ರಿಯಗಳು ಒಟ್ಟು 11 ಅಂತ. 5 ನಮಗೆ ತಿಳುವಳಿಕೆ ಕೊಡುವಂಥದ್ದು, ಇನ್ನು 5 ಕೆಲಸ ಮಾಡಬೇಕು, ಕೈ ಕಾಲು ಅಥವಾ ವಾಕು, ಇದೆಲ್ಲ ಇಂದ್ರಿಯಗಳೇ ಅಂತ, ಕರ್ಮೇಂದ್ರಿಯಗಳು ಅಂತ. ಜ್ಞಾನೇಂದ್ರಿಯಗಳು 5 ಅಂತ. ಇವೆಲ್ಲ ಚೆನ್ನಾಗಿರ್ಬೇಕು. ಅದೇನೋ ಉರಿ ಇರಬಾರ್ದು ಅಂತ ನಿನ್ನೆ ಹೇಳಿದ್ವು. ಏನದು? ಈ ವಿಷಯ ಹೇಳ್ಬೇಕಾದ್ರೆ ಹೇಳಿದ್ದು, ಇಂದ್ರಿಯಗಳು ಪ್ರಸನ್ನವಾಗಿರ್ಬೇಕು ಅಂತ ಹೇಳ್ಬೇಕಾದ್ರೆ ಏನೋ ಉರಿತಾ ಇದೆ, ಏನೋ ನೋಯ್ತಾ ಇದೆ ಎಲ್ಲ ಹೇಳಿದ್ವು. ನೆನಪಾಗತ್ತಾ? ಕಣ್ಣು ಉರಿತಾ ಇದೆ, ಅದು ಕಣ್ಣು ಪ್ರಸನ್ನವಾಗಿಲ್ಲ ಅಂತ ಅರ್ಥ ಅದಕ್ಕೆ. ಕಿವಿ ನೋಯ್ತಾ ಇದೆ, ಕಿವಿ ಒಳಗೆ ಏನೊಂದು ಕಾರ್ಖಾನೆ ನಡೀತಾ ಇದೆ ಅಂದರೆ ಡರ್ ಗರ್ ಶಬ್ದ ಬರ್ತಾ ಇದೆ, ಕಿವಿ ಒಳಗೆ ಕೀ ಶಬ್ದ ಬರ್ತಾ ಇದೆ ಅಂದರೆ ಆ ಇಂದ್ರಿಯ ಪ್ರಸನ್ನವಾಗಿಲ್ಲ ಅಂತ ಅರ್ಥ ಅದಕ್ಕೆ. ಆ ತರಹ ಅಂತ ಇಂದ್ರಿಯಗಳು ಪ್ರಸನ್ನವಾಗಿರಬೇಕು. ಮುಂದಿನ ಶ್ಲೋಕದ ಭಾಗ ಹೇಳ್ತೀರಾ? ಇಲ್ಲಿ ಬಾಯಿಗೆ ಬರೋದೇ ಹೋದು ಇವರಿಗೆ ಅಂತ ಅನ್ಸುತ್ತೆ. ಪುಸ್ತಕ ಇಲ್ಲದೆ ಹೇಳ್ತಾ ಇದ್ದಾರೆ. ಎಲ್ಲರೂ ಕಲಿಬೇಕು, ಹಾಗೇನೆ ಬರ್ಕೊಳ್ಬೇಕು, ಬಾಯಿಗೆ ಬರಬೇಕು. ಆಮೇಲೆ ಶ್ಲೋಕ ಬಾಯಿಗೆ ಬಂದರೆ ವಿಷಯ ನಿಮಗೆ ತಲೆಗೆ ಬರುತ್ತೆ, ಕೈಗೆ ಬರುತ್ತೆ ಅದು ಅಂತ. ಶ್ಲೋಕ ಬಾಯಿಗೆ ಬರಬೇಕು. ಸುಖ ಸ್ವಪ್ನ ಪ್ರಬೋಧನಂ ಅಂದರೆ ಸ್ವಪ್ನ ಸುಖವಾದ್ದು ಬೀಳಬೇಕು ಅಂತ ಅರ್ಥ ಅಲ್ವ ಅದಕ್ಕೆ. ಒಳ್ಳೊಳ್ಳೆ ಸ್ವಪ್ನ ಬೀಳಬೇಕು. ಸ್ವಪ್ನದಲ್ಲಿ ನಾನು ಪ್ರಧಾನಮಂತ್ರಿ ಆದಾಗೆ, ಸ್ವಪ್ನದಲ್ಲಿ ನಾನು ಚಕ್ರವರ್ತಿ ಆದಾಗೆ ಹಾಗೆಲ್ಲ ಕಾಣಬೇಕು ಅಂತ ಅಲ್ವಾ. ದೊಡ್ಡ ಶ್ರೀಮಂತ ಆದ ಹಾಗೆ, ಸ್ವಪ್ನದಲ್ಲಿ ಜಾಮೂನ್ ತಿಂದ ಹಾಗೆ. ಹಂಗ ಸುಖ ಸ್ವಪ್ನ ಪ್ರಬೋಧನಂ ಅಂತಿದೆಯಲ್ಲ, ಏನಿರ್ಬೋದು? ಸ್ವಪ್ನ ಅಂದ್ರೆ ಏನಿರ್ಬೋದು ಇಲ್ಲಿ ಅರ್ಥ? ಹೇಳು, ನೀನು ಹೇಳು, ನೀನೇ. ಸುಖವಾಗಿ ಮಲಗಬೇಕು ಹೇಳಬೇಕು, ಸರಿ ಇದೆ. ಸುಖವಾಗಿ ಮಲಗಬೇಕು ಹೇಳಬೇಕು ಅಂದ್ರೆ ಇನ್ನೊಂಚೂರು ವಿವರಣೆ ಏನಾದ್ರು ಕೊಡೋಕ್ಕಾಗತ್ತಾ ನಿಮಗೆ? ಹೇಳು. ಸರಿ ಇದೆ, ಸರಿ ಇದೆ. ಪ್ರಕೃತಿ ಹೇಳಿದ ಕಾಲಕ್ಕೆ ಮಲಗಬೇಕು, ಪ್ರಕೃತಿ ಹೇಳಿದ ಕಾಲಕ್ಕೆ ಹೇಳ್ಬೇಕು. ಅಂದ್ರೆ ಆ ಸಮಯಕ್ಕೆ ನಿದ್ದೆ ಬರಬೇಕು ನಮಗೆ, ಆ ಸಮಯಕ್ಕೆ ಎಚ್ಚರ ಆಗಬೇಕು ಅಲ್ವಾ. ಯಾವ ಸಮಯಕ್ಕೆ ಪ್ರಕೃತಿ ಮಲಗೋಕೆ ಹೇಳ್ತಾ ಇದೆಯೋ
ಯಾವ ಸಮಯ ಅದು? ರಾತ್ರಿಯ ಮೊದಲ ಜಾವದ ಕೊನೆ ಭಾಗ, ತುದಿ, ಮೊದಲ ಜಾವದ ತುದಿ, ಮೊದಲ ಯಾಮದ ತುದಿ. ಅದು ಬರ್ತಿದ್ದ ಹಾಗೇನೆ ನಿದ್ದೆ ಬರಬೇಕು ತಾನೆ, ಕಣ್ಣೆಳಿಬೇಕು, ಮಲ್ಕೋಬೇಕು ಅಂತ ಅನಿಸ್ಬೇಕು. ಈಗ ಸರಿ ವ್ಯತ್ಯಸ್ತ. ಈಗ ಅಷ್ಟೊತ್ತಿಗೆ ನಾವು ಚುರುಕಾಗ್ತಾ ಹೋಗ್ತೇವೆ. 12 ಗಂಟೆ 1 ಗಂಟೆ ಹೊತ್ತಿಗೆ ನಮ್ಮ ಜಾಗೃತಾವಸ್ಥೆ, ನಮ್ಮದು ಅತಿ ಜಾಗೃತಾವಸ್ಥೆ ಅಂತ. 3 ಗಂಟೆ ಮೇಲೆ ನಿದ್ದೆ ಬರೋಕ್ಕೆ ಶುರುವಾಗುತ್ತೆ. ಆಗ ಎಚ್ಚರ ಆಗಬೇಕು. ಅದು ಅಂಥ ಕಾಲ ಬಂದ್ಬಿಟ್ಟಿದೆ ಈಗ ಅಂತ. ಆಗಲಿ, ಸ್ವಾಪ ಕಾಲ, ನಿದ್ರಾ ಕಾಲ ಯಾವುದು ಅಂದರೆ ಮೊದಲ ಜಾವದ ಕೊನೆ ಭಾಗ. ಏಳೋ ಕಾಲ ಯಾವುದು ಅಂದರೆ ಎಚ್ಚರ ಆಗಬೇಕಾದ ಕಾಲ ಕೊನೆ ಜಾವದ ಮೊದಲ ಭಾಗ. ಮೊದಲ ಜಾವದ ಕಡೆಯೋಳು ಹೊರಗೊತ್ತ, ಮೊದಲ ಜಾವದ ಕಡೆಯೋಳು ಹೊರಗೊತ್ತ, ಕಡೆಯ ಜಾವದ ಮೊದಲೋಳು ಏಳುತ್ತಾ ಅಂತ. ಹಗಲು ಮಲಗದೆ ಇದ್ರೆ ಅವನು ಸ್ವಸ್ಥ ಅಂತ. ಮೊದಲ ಜಾವದ ಕಡೆಯೋಳು ಏಳುತ್ತಾ, ಕಡೆಯ ಜಾವದ ಮೊದಲು ಮಲಗುತ್ತಾ, ಹಂಗಲ್ವಾ? ಮೊದಲ ಜಾವದ ಕಡೆಯೋಳು ಹೊರಗುತ್ತಾ, ಕಡೆಯ ಜಾವದ ಮೊದಲೋಳು ಏಳುತ್ತಾ, ಹಗಲು ಮಲಗದೆ ಇರಬೇಕು ಅಂತ. ಎಷ್ಟು ನೆನ್ಪಿಟ್ಕೊಳ್ಳಿ, ಪಂಕ್ತಿನೂ ನೆನ್ಪಿಟ್ಕೊಳ್ಳಿ ಇದನ್ನ. ಹಾಗಾಗಿ ಸಮಯಕ್ಕೆ ಎಚ್ಚರಿಕೆ ಆಗಬೇಕು, ಸಮಯಕ್ಕೆ ನಿದ್ದೆ ಬರಬೇಕು. ಯಾವಾಗ ಬರಬಾರ್ದು ನಿದ್ದೆ? ಹಗಲು ಬರದೇ ಇದ್ರೆ ಸಾಕಾ? ಅದೇ ಪಾಠ ಮಾಡೋದು ಅವಾಗಲಿರ್ತಾನೆ, ಹಗಲಲ್ಲಿ ಪಾಠ ಮಾಡುತ್ತಾನೆ. ಅದು ಯಾವುದು ಆ ಕಾಲ ಅಂದರೆ ಯಾವಾಗ ಅದು? ಅದು ಹೇಳಿ. ಸಂಧ್ಯಾಕಾಲದಲ್ಲಿ ನಿದ್ದೆ ಬಂದರೆ ತುಂಬ ಹೆಚ್ಚು ದೋಷ. ನಿಮ್ಗೆ ಮೊನ್ನೆ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದದು. ಅತಿ ಹೆಚ್ಚು ದೋಷ ಯಾವುದು ಅಂದರೆ ಸಂಧ್ಯಾಕಾಲದಲ್ಲಿ ನಿದ್ದೆ ಮಾಡೋದು. ಸೂರ್ಯಾಸ್ತ ಸೂರ್ಯೋದಯಗಳ ಸಮಯದಲ್ಲಿ ನಿದ್ದೆ ಮಾಡೋದಿದೆಯಲ್ಲ, ಅದು ಭಯಂಕರ ದೋಷ. ಅದು ತುಂಬ ಹಾನಿಯನ್ನು ಮಾಡೋಂಥದ್ದು ಅದು ಅಂತ. ಮಾಡಬಾರ್ದು ಯಾವುದೇ ಕಾರಣಕ್ಕೂ, ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಆ ಸಮಯದಲ್ಲಿ ಮಲಗಬಾರ್ದು, ನಿದ್ದೆ ಮಾಡಬಾರ್ದು. ನೆನ್ಪಿಟ್ಕೊಳ್ಳಿ ಅದನ್ನು. ಮುಂದಕ್ಕೆ ನೆನಪಿದೆಯಾ? ಮಧ್ಯೆ ಒಂದ್ಸರಿ ನೋಡ್ಕೊಂಡ್ರ ಅಂತ? ಸರಸ್ವತಿ ಆಶೀರ್ವಾದ ಪಡ್ಕೊಂಡ್ರ ಒಂದ್ಸತಿ ಮಧ್ಯದಲ್ಲಿ ಅಂತ? ಹೌದು. ಬಲ ಆರೋಗ್ಯದ ಲಕ್ಷಣ. ತುಂಬ ನಿಶ್ಶಕ್ತಿ ಇದೆ ಅಂತ ಅನ್ಕೊಳ್ಳಿ, ಆರೋಗ್ಯದ ಲಕ್ಷಣವದು ಅಲ್ಲ ಅಲ್ವಾ? ಬಲ, ಶಕ್ತಿ ಅನ್ನೋದು ಆರೋಗ್ಯದ ಲಕ್ಷಣ. ವರ್ಣ, ಬಣ್ಣವೂ ಕೂಡ ಆರೋಗ್ಯದ ಲಕ್ಷಣ. ಕಪ್ಪುಗಟ್ಟಿದ್ರೆ, ಸಹಜವಾಗಿ ಕಪ್ಪಿರೋದು ಬೇರೆ, ಕಪ್ಪು ಆಗೋದು ಬೇರೆ. ಕಪ್ಪುಗಟ್ಟಿದ್ರೆ, ಬಿಡಿಚಿಕೊಂಡ್ರೆ, ವಿಪರೀತ ಬಿಡಿಚಿಕೊಂಡ್ರೆ ತುಂಬ ಬೇರೆ ಅರ್ಥನೇ ಇದೆ ಅದಕ್ಕೆ. ನಿಮಗೆ ನಿಮಿತ್ತ ಶಾಸ್ತ್ರ ಹೇಳ್ಬೇಕಾದ್ರೆ ಹೇಳಿದ್ದೀವಿ ನಮ್ಗೆ ಅದನ್ನು. ಆವಾಗ ಅರಿಷ್ಟ ಲಕ್ಷಣಗಳನ್ನ ಹೇಳ್ಬೇಕಾದ್ರೆ ಹೇಳಿದೀವಿ ಅಲ್ವಾ? ಪೂರ್ತಿ ಬಿಳಿ ಆದರೆ ಏನು ಅಂತ, ಸಂಪೂರ್ಣ ಬಿಳಿ ಆದರೆ ಏನರ್ಥ ಅದಕ್ಕೆ? ನಿಮ್ಮ ಬಟ್ಟೆ ಬಿಳಿ ಇದೆಯಲ್ಲ, ಆ ಥರ ಬಿಳಿ ಆದ್ರೆ ಏನರ್ಥ ಅದಕ್ಕೆ? ಓದನೋ ಹೋಗ್ತಾನೋ ಅಂತ ಅಷ್ಟೇ, ಅದಕ್ಕಿಂತ ಹೆಚ್ಚೇನೂ ಅಲ್ಲ ಅಂತ ಅಲ್ವಾ? ಹಾಗಾಗಿ ವರ್ಣ ಕೂಡ ಆರೋಗ್ಯದ ಲಕ್ಷಣ ಅಂತ. ಸಹಜವಾದ ವರ್ಣ ಇರಬೇಕು. ಶ್ಯಾಮವೋ, ಶ್ಯಾಮಾವಧಾತವೋ, ಅವಧಾತವೋ ಅಲ್ವಾ? ನೆನಪಿದೆಯಾ ಅದೆಲ್ಲ? ಕೃಷ್ಣವೋ, ಯಾರು ಬಣ್ಣ ಇರ್ಬೋದು ಅಂತ. ಕಡುಗಪ್ಪು ಇರ್ಬೋದು, ಎಣ್ಣೆಗಪ್ಪು ಇರ್ಬೋದು ಅಲ್ವಾ? ಬಿಳಿ ಇರ್ಬೋದು, ಬೇರೆ ಬೇರೆ ಬಣ್ಣಗಳಿದೆ. ಬಂಗಾರದ ಬಣ್ಣದವರು ಇರ್ತಾರೆ. ಲಕ್ಷ್ಮಣನ ಬಣ್ಣ ಅದೇ, ಸೀತೆ ಬಣ್ಣ ಅದೇ. ಕನಕವರ್ಣಾಂಗಿ ಅಂತ ಸೀತೆಯನ್ನು ಕರೆದಿದ್ದಾರೆ. ಕನಕವರ್ಣಾಂಗಿ, ಕನಕ ಸ್ವರ್ಣವರ್ಣದವಳು ಅಂತ ಸೀತೆ ಅಂತ ಇರುತ್ತೆ. ಆ ಥರದ ಬಣ್ಣ ಇರೋಕ್ಕೆ ಸಾಧ್ಯ. ನೀವು ಆ ಚೀನಾದ ಕಡೆಗೆ ಹೋದ್ರೆ ಎಲ್ಲ ಹಳದಿನೇ ಇರ್ತಾರೆ ಪೂರ್ತಿ. ಅವರು ಪೂರ್ತಿ ಹಳದಿ ಇರ್ತಾರೆ. ಸೀತೆ ಹಳದಿ ಆ ಥರದ್ದಲ್ಲ, ಅವರೆಲ್ಲ ಪೂರ್ತಿ ಪೀಲೆ ಅವರೆಲ್ಲ. ಕೆಲವರು ಗೋರೆ ಪೀಲೆ ಕಾಲೆ ಕೇಳಿದಿರ ನೀವು? ಹಿಂದಿ ಕಾಲೆ ಅಂದ್ರೆ ಕಪ್ಪು ಅಂತ. ಎಲ್ಲಿ ಅದು? ನಿಗ್ರಹಗಳು ಅಲ್ವಾ? ಕೆಲವರು ಗೋರೆ ಬಿಳಿ ಬಿಳಿಚ್ಕೊಂಡಿರ್ತಾರೆ ಅಂತ. ಇನ್ನು ಕೆಲವರು ಪೀಲೆ ಹೀಗೆಲ್ಲ ಇರ್ತಾರೆ. ನಾವು ಅದು ಯಾವುದೂ ಅಲ್ಲ, ಎಲ್ಲಕ್ಕಿಂತ ಭಿನ್ನ ನಾವು ಭಾರತೀಯರು ಅಂತ. ಈಗ ಯಾವುದ್ರಲ್ಲೂ ಬರೋದಿಲ್ಲ ನಾವು ಅಂತ. ಬಲವರ್ಣ ಆಯುಷೋ ಲಾಭ ಅಂತ. ಬದುಕಿರಬೇಕು, ಬಾಳ್ಬೇಕು. ಬಾಳುವಿಕೆ ಕೂಡ ಆರೋಗ್ಯದ ಲಕ್ಷಣವೇ ಹೌದು ಅಂತ. ಎಲ್ಲ ಇದೆ, ಬಾಳ್ದಾದ್ರೆ ಏನು ಮಾಡೋದು?
ಆರೋಗ್ಯದ ಲಕ್ಷಣ ಅಲ್ಲ ಅದು. ಆಮೇಲೆ ಸೌಮನಸ್ಯಂ ಅಂತ ಹೇಳಿತ್ತು ಅಲ್ವಾ. ಸೋಮನಸ್ಯಂ ಅಂತ ಹೇಳ್ಬೇಕಾದ್ರೆ ಸುಮನಸ್ಸು ಶಬ್ದಕ್ಕೆ 3 ಅರ್ಥ ಹೇಳಿತ್ತು. ನಿಂತ್ಕೊಂಡು ಹೇಳ್ಬೇಕು ಯಾರಾದ್ರು, ಒಬ್ರಿಗೆ ಒಂದು ಅವಕಾಶ. ಹೇಳು ಹೇಳು ನೀನೆ. ಅರಳಿದ ಹೂವು. ಕೂತ್ಕೋ. ಹೇಳು. ಒಳ್ಳೆಯ ಮನಸ್ಸು ಎರಡನೇದು. ಮೂರನೇದು ಯಾರು ಹೇಳ್ತೀರಾ? ಹೇಳು. ದೇವತೆ ಅಂತ. ಸುಮನಸ್ಸು ಶಬ್ದಕ್ಕೆ ಹೂವು ಅಂತ ಅರ್ಥ ಇದೆ, ದೇವತೆ ಅಂತ ಅರ್ಥ ಇದೆ, ಒಳ್ಳೆ ಮನಸ್ಸು ಅಂತ ಅರ್ಥ ಇದೆ. ದೇವರಂಥ ಮನಸ್ಸು ಆರೋಗ್ಯದ ಲಕ್ಷಣ. ಇಲ್ಲದಿದ್ರೆ ಮನಸ್ಸಿಗೆ ಹುಷಾರಿಲ್ಲ ಅಂತ ಅರ್ಥ. ಅದಕ್ಕೆ ಮನಸ್ಸಿಗೆ ಹುಷಾರಿಲ್ಲ ಅಂದ್ರೆ ನಮಗೂ ಹುಷಾರಿಲ್ಲ ಅಂತ. ನೋಡೋಕೆ ತುಂಬ ಚೆಂದ ಇದ್ದಾನೆ, ಒಳಗೆ ರಾಕ್ಷಸ ಮನಸ್ಸಾದರೆ ಬೇಡ ಅಲ್ವಾ. ತುಂಬ ಸುಂದರ ನೋಡೋದಕ್ಕೆ ಅಂತ. ನಾಗರಹಾವು ಚೆಂದ ಕಾಣುತ್ತೆ ಅಲ್ವಾ. ಕಚ್ಚಿದ್ರೆ ಹಾಗೆ ಅಂತ. ಹಾಗೆ ದೇವತೆಯ ಮನಸ್ಸು, ಅರಳಿದ ಹೂವಿನಂಥ ಮನಸ್ಸು, ಅಂಥ ಸುಮನಸ್ಸು, ಅದು ಕೂಡ ಆರೋಗ್ಯದ ಲಕ್ಷಣ. ಸೌಮನಸ್ಯ. ಮತ್ತೆ ಮುಂದಕ್ಕೆ ಸಮಾಗ್ನಿತ. ಯಾರಾದ್ರು ಹಿಂದಿರೋ ಅರ್ಥ ಹೇಳಬೇಕು. ಸಮಾಗ್ನಿತ, ಅಗ್ನಿ ಸಮವಾಗಿರ್ಬೇಕು ಅಂತ ಉದಾಹರಣೆ ಕೊಟ್ಟು ಹೇಳಬೇಕು ಯಾರಾದ್ರು. ಈಗ ಹೇಳ್ದಾರ ಯಾರು ಹೇಳ್ತೀರಾ ಇಲ್ಲಿ ತನಕ? ಇಲ್ಲಿ ತನಕ ಹೇಳ್ದಾರ ನೀ ಹೇಳ್ತೀಯಾ? ಪ್ರಯತ್ನ ಮಾಡು. ಹೇಳಿ, ಪರವಾಗಿಲ್ಲ. ಆಂಗ್ಲ ಭಾಷೆ ಬರುತ್ತಾ? ಆಂಗ್ಲ ಪದ ಬರುತ್ತಾ? ಬರ್ಲಿ, ಪರವಾಗಿಲ್ಲ, ಹೇಳು. ಸೀದೋಗುತ್ತೆ. ತುಂಬ ಖುಷಿ ಆಯ್ತು. ಎಲ್ರಿಗೂ ಕೇಳ್ತಾವನು ಹೇಳಿದ್ದು. ಕುಕ್ಕರ್ ಅವನು ಆಂಗ್ಲ ಪದ ಅಂತ ಹೇಳಿದ್ದು. ಕುಕ್ಕರಿಗೆ ಕನ್ನಡ ಶಬ್ದ ಸಿಕ್ಕಲಿಲ್ಲ ಅವನಿಗೆ, ಹಾಗಾಗಿ ಕುಕ್ಕರ್ ಅಂತ ಹೇಳ್ತಾ ಇದ್ದಾನೆ. ನಾನು ಅದನ್ನು ಕನ್ನಡ ಶಬ್ದ ಮಾಡಬೇಕು. ಅದಕ್ಕೆ ಒಂದು ಜಾತಿ ಒಲೆ, ಅದು ಆಧುನಿಕ ಒಲೆ. ಅದು ಈ ಕುಕ್ಕರ್ ಮಾತ್ರ ಅಲ್ಲ, ಯಾವುದಾದ್ರೂ ಹಾಗೆ ಅದು ಅಂತ. ಒಲೆ ಅಂತ ಅನ್ಕೋ ಸಾಕು ಅಂತ. ಬೆಂಕಿ ಜಾಸ್ತಿ ಆದರೆ ಸೀದು ಹೋಗ್ಬೋದು, ಹತ್ತಿ ಹೋಗೋದು, ಸೀದಿ ಹೋಗೋದು ಅಂತ ಹೇಳ್ತಾರಲ್ಲ, ಹಾಗಾಗ್ಬೋದು ಆಹಾರ ವಸ್ತು. ಕಡಿಮೆ ಆದರೆ ಅರ್ಧ ಬೇಯುತ್ತೆ. ಅದು ಸಮ ಇರಬೇಕು ಅಂತ. ಅದು ಸಮಾಗ್ನಿ ಅಂತ ಹೇಳ್ತಾ ಇದ್ದೆ ನಾನು. ವಿಷಮಾಗ್ನಿ ಅಂತ ಒಂದಿದೆ, ಅದು ಹೇಳ್ತೀರಾ ಯಾರಾದರೂ? ವಿಷಮಾಗ್ನಿ ಅಂತ ಏನಂತ ಹೇಳು. ಒಂದ್ಸರಿ ಹೆಚ್ಚು, ಒಂದ್ಸತಿ ಕಮ್ಮಿ, ಒಂದ್ಸತಿ ಹೆಚ್ಚು, ಒಂದ್ಸತಿ ಕಮ್ಮಿ ಆಗ್ತಾ ಇದ್ರೆ ವಿಷಮಾಗ್ನಿ ಅಂತ. ಹಸಿವು ಆ ಥರ ಆಗ್ಬೋದು. ಹಸಿವೇ ಇಲ್ಲ, ಊಟ ಮಾಡಿ ಜೀರ್ಣನೇ ಆಗೋದಿಲ್ಲ ಅನ್ನೋ ತರಹ ಒಂದು. ಏನು ಹಾಕಿದ್ರು ಭಸ್ಮ ಆಗ್ತಾ ಇದೆ ಅಲ್ಲಿ ಅಂತ. ಊಟ ಮಾಡಿದ ಕೂಡಲೇ ಭಸ್ಮ ಆಗತ್ತೆ ಅನ್ನೋ ಥರದ್ದು ಒಂದು. ಮತ್ತೊಂದು ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಒಂದು ದಿವಸ ತುಂಬ ಹಸಿವು, ಒಂದು ದಿವಸ ಹಸಿವೇ ಇಲ್ಲ ಅನ್ನೋ ಥರ ಆಗತ್ತೆ ಅಂತ. ಇದೆಲ್ಲ ರೋಗ ಲಕ್ಷಣಗಳು. ಸಮಾಗ್ನಿ ಆರೋಗ್ಯದ ಲಕ್ಷಣ. ಹೆಚ್ಚು ಅಲ್ಲ, ಕಡಿಮೆ ಅಲ್ಲ, ಬೇಕಾದಷ್ಟೇ ಹಸಿವಾಗತ್ತೆ. ಆಗ ಹೊತ್ತಲ್ಲಾಗತ್ತೆ, ಬೇರೆ ಸಮಯದಲ್ಲಿ ಆಗ್ಬಾರ್ದು. ಯಾಕೆಂದರೆ ಹಸಿವಾಯಿತು ಅಂದರೆ ಕೊಡಬೇಕು ಅಂತಲೇ ಅರ್ಥ ಅನ್ನೋದಕ್ಕೆ. ಹಸಿವಾಯಿತು ಅಂದರೆ ಏನಾದ್ರು ಕೊಡಬೇಕು ಅಂತ ಶರೀರದ ಸೂಚನೆ ಅದು ಅಂತ. ಹಾಗಾಗಬಾರ್ದು. ಎಲ್ಲ ಸಮಯದಲ್ಲಿ ಹಸಿವು ಆಗಬಾರ್ದು. ಅದು ಆಗ ಹೊತ್ತಲ್ಲೇ ಆಗಬೇಕು, ಬೇರೆ ಸಮಯದಲ್ಲಿ ಆಗಬಾರ್ದು ಅದು ಅಲ್ವಾ. ಅದು ಸಮಾಗ್ನಿ ಅಂತ. ಎಷ್ಟು ಬೇಕೋ ಅಷ್ಟಾಗತ್ತೆ ಅದು. ಸಾಯಂಕಾಲಕ್ಕೆ ಮತ್ತೆ ಹಸಿವಾಗತ್ತೆ, ಮರುದಿನ ಮಧ್ಯಾಹ್ನಕ್ಕೆ ಮತ್ತೆ ಹಸಿವಾಗತ್ತೆ, ಸಾಯಂಕಾಲಕ್ಕೆ ಮತ್ತೆ ಹಸಿವಾಗತ್ತೆ, ಮಧ್ಯೆ ಹಸಿವಾಗೋದಿಲ್ಲ. ಇದು ಸಮಾಗ್ನಿ ಅಂತ. ಈಗ ನಮಗೆಲ್ಲ ಏನಾಗ್ತಾ ಇದೆ, ಎದ್ದು ಕೂಡಲೇ ಜೋರು ಹಸಿವಾಗತ್ತೆ ಅಲ್ವಾ? ಆಗಲ್ವಾ? ಹೌದು ಅಂತ ಹೇಳ್ತಾ ಇದ್ದೆ. ಎದ್ದು ಕೂಡಲೇ ಒಂದ್ಸರಿ ಹಸು, ಆಮೇಲೆ ಒಂದು 7 ಗಂಟೆ 8 ಗಂಟೆ ಹೊತ್ತಿಗೆ ತಿಂಡಿಗೆ ಒಂದ್ಸರಿ ಹಸು, 7 ಗಂಟೆ ಸಮಯದಲ್ಲಿ. ಆಮೇಲೆ 10 ಗಂಟೆ ಹೊತ್ತಿಗೆ ಒಂದ್ಸತಿ ಚಹಾ ಕುಡಿಯೋಕೆ ಒಂದ್ಸತಿ ಸಣ್ಣ ಹಸುವು. ಅದು ಮಧ್ಯಾಹ್ನ ಊಟಕ್ಕೆ ಸರಿಯಾದ ಜೋರು ಹಸಿವು. ಆಮೇಲೆ ಮಧ್ಯಾಹ್ನ ಮೇಲೆ ಊಟಕ್ಕೆ ಒಂದು ಸ್ವಲ್ಪ ಹೊತ್ತಿಗೆ ಒಂದು ಹಸಿವಲ್ಲ, ಬಾಯಾರಿಕೆ, ಅದು ಕಾಫಿ ಕುಡಿಯೋಕ್ಕೆ. ಆಮೇಲೆ 4-5 ಗಂಟೆ ಹೊತ್ತಿಗೆ ಮತ್ತೆ ಏನಾದರೂ
ಶಂಕರಪೊಳೆ ಬೋಂಡ ತಿನ್ನೋದಕ್ಕೆ ಒಂದು ಹಸಿವು ಮತ್ತೆ ಆ ಸಮಯದಲ್ಲಿ. ರಾತ್ರಿ ಮತ್ತೆ ಹಸಿವು, ಆಮೇಲೆ ಮಲಗೋ ಹೊತ್ತಿಗೆ ಮತ್ತೆ ಅಲ್ವಾ? ಹೀಗಾಗ್ತಾ ಇದೆಯಾ? 2 ಹೊತ್ತು ಊಟ ಮಾಡಬೇಕು, ಆದರ್ಶ ಅದು. 2 ಹೊತ್ತಿಗಿಂತ ಜಾಸ್ತಿ, ಚಿಕ್ಕ ಮಕ್ಕಳ ವಿಷಯ ಬೇರೆ, ದೊಡ್ಡವನಾದ ಮೇಲೆ 2 ಹೊತ್ತಿಗಿಂತ ಜಾಸ್ತಿ ಊಟ ಮಾಡೋದು ಒಳ್ಳೆಯ ಲಕ್ಷಣ ಅಲ್ಲ. 3 ಹೊತ್ತು ಅನಾರೋಗ್ಯದ ಲಕ್ಷಣ, 4 ಹೊತ್ತು ಆಯುಸ್ಸನ್ನೇ ಹಾನಿ ಮಾಡುತ್ತೆ. ಅದಕ್ಕೆ ಗಾದಿ ಅನ್ನೋದಕ್ಕೆ 1 ಹೊತ್ತುಂಡವನು ಯೋಗಿ, 2 ಹೊತ್ತುಂಡವನು ಭೋಗಿ, 3 ಹೊತ್ತುಂಡವನು ರೋಗಿ, 4 ಹೊತ್ತುಂಡವನು ಹೊತ್ಕೊಂಡು ಹೋಗಿ ಅಲ್ವಾ? ಹೊತ್ಕೊಂಡು ಹೋಗಿ ಅಂದ್ರೆ ಏನು? ಮೆರವಣಿಗೆ ಮಾಡಿ ಅಂತನಾ? ಭಾರಿ ಸಾಧನೆ ಮಾಡಿದ್ದೇನೆ ಜೀವನದಲ್ಲಿ ಅಂತ ಹಾಗಲ್ಲ ಅದು. ಜಾಸ್ತಿ ದಿವಸ ಇಲ್ಲ, ಆಯುಸ್ಸು ಹೋಗ್ತಾ ಇದೆ ಅಂತ. ಯಾಕೆಂದ್ರೆ ದಾನ ಮೇಲೆ ಹೇ ಖಾನೆ ವಾಲೆಕ ನಾವು ಜಾಸ್ತಿ ಊಟ ಮಾಡಿದ್ರೆ ಮೃತ್ಯು ಬೇಗ ಬರುತ್ತೆ ಅಂತ. ಸೋಮನಸ್ಯಂ ಸಮಾಗ್ನಿತ ವಿದ್ಯಾದ ಆರೋಗ್ಯ ಲಿಂಗಾನಿ, ಇದಿಷ್ಟು ಆರೋಗ್ಯದ ಚಿಹ್ನೆಗಳು. ವ್ಯತ್ಯಾಸ ಆದರೆ ಅನಾರೋಗ್ಯದ ಲಕ್ಷಣಗಳು. ಇಷ್ಟನ್ನು ನೆನ್ಪಿಟ್ಕೊಳ್ಬೇಕು. ಇದೆಲ್ಲ ಆರೋಗ್ಯ ಲಕ್ಷಣಗಳು. ಆಮೇಲೆ ಆಯುರ್ವೇದ ಶಾಸ್ತ್ರಕ್ಕೆ ಉದ್ದೇಶಗಳು ಎಷ್ಟು ಎಲ್ಲ ಸೇರಿ ಹೇಳಿ. ಯಾವುದು ಅಂತ ಈ ತನಕ ಉತ್ತರ ಕೊಡದೇ ಇರೋರು ಕೊಡ್ತೀರಾ? ಈ ತನಕ ಉತ್ತರ ಕೊಡದೇ ಇರೋರು ಆಯುರ್ವೇದದ ಮುಖ್ಯ ಉದ್ದೇಶಗಳು 2 ಇದೆಯಲ್ಲ, 1ನೇ ಅಂತ ಹೇಳ್ತೀರಾ? ಈ ತನಕ ಹೇಳಿದೆ ಇರೋಂಥರು, ನೀವು ಹೇಳಿಲ್ವಾ? ಹೇಳಿ. ಏನಂದೆ? ಪ್ರಯೋಜನಂಚ ಅಸ್ಯ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂಚ. ಈ ಶಾಸ್ತ್ರಕ್ಕೆ 2 ಪ್ರಯೋಜನ. ಮೊದಲನೇದು ಸ್ವಸ್ಥನ ಸ್ವಾಸ್ಥ್ಯ ರಕ್ಷಣೆ, ಆರೋಗ್ಯವಂತನಾದನು ಆರೋಗ್ಯವಾಗಿ ಇರಬೇಕು. 2ನೇದು ಆರೋಗ್ಯ ಕೆಟ್ಟವನ ಆರೋಗ್ಯ ಸುಧಾರಿಸ್ಬೇಕು. 2 ಅದರ ಉದ್ದೇಶ ಅಂತ. ಪಂಕ್ತಿ ಹೇಳ್ತಾರೆ ಯಾವ್ದಾದ್ರು ಈ ವಿಷಯದಲ್ಲಿ ಇರೋಂಥದ್ದು. 2-3 ಹೇಳಿದ್ದು 2 ಹಿಂದಿನ ಪಾಠದಲ್ಲಿ ಪಂಕ್ತಿಗಳನ್ನ ಯಾರಾದರೂ ಹೇಳ್ತೀರಾ? ಯಾರು ಬೇಕಾದ್ರು ಹೇಳಿ, ಮೊದಲು ಹೇಳಿದವರು ಆಗ್ಬೋದು, ತೊಂದರೆ ಇಲ್ಲ. ಪಂಕ್ತಿ ಹೇಳ್ತೀರಾ? ಈ ಪಂಕ್ತಿ ಬಿಟ್ಟು ಹೇಳು. ಹಣ ಹೆಚ್ಚಾದ್ರೆ ಅಹಂಕಾರ, ಕಡಿಮೆ ಆದರೆ ಹಾಹಾಕಾರ. ಸರಿ. ಅಸ್ಮಿನ್ ತಂತ್ರೇ ಆಯುಃ ಪಾಲನಂ ಪ್ರಕೃತಂ ತತ್ ದ್ವಿವಿಧಂ ಸ್ವಸ್ಥವೃತ್ತಂ ಆತುರ ವೃತ್ತಂಚ. ಅಲ್ಲೇ ಇದೆ. ಎಲ್ಲಿದ್ದು? ಅಸ್ಮಿನ್ ತಂತ್ರೇ ಆಯುಃ ಪಾಲನಂ ಪ್ರಕೃತಂ. ಈ ತಂತ್ರ, ಈ ಸಿದ್ಧಾಂತ ಹೊರಟಿರುವಂಥದ್ದು ಆಯುಸ್ಸಿನ ರಕ್ಷಣೆಯ ಸಲುವಾಗಿ, ಉಳ್ಕೋಬೇಕಲ್ಲ ನಾವು, ಆ ಸಲುವಾಗಿ ಹೊರಟಿರುವಂಥದ್ದು. ತತ್ತು ದ್ವಿವಿಧಂ ಆಯುಷ್ ಪಾಲನಂ ದ್ವಿವಿಧಂ ಸ್ವಸ್ಥವೃತ್ತಂ ಆತುರ ವೃತ್ತಂಚ. ನಾವು ಚೆನ್ನಾಗಿರೋರು ಚೆನ್ನಾಗಿ ಇಟ್ಕೊಂಡ್ರೆ ಆರೋಗ್ಯವನ್ನು, ಅದೊಂದು ದಾರಿ. ಚೆನ್ನಾಗಿಲ್ಲದೆ ಹೋದಾಗ ಸರಿಪಡಿಸ್ಕೋಬೇಕು ಅದನ್ನು, ಅದು ಆಯುಷ್ ಪಾಲನೆಗೆ ಕಾರಣ ಆಗುತ್ತೆ ಅನ್ನೋದು 2ನೇ ದಾರಿ. 2 ದಾರಿಗಳು ಅನ್ನೋದು. ಶ್ಲೋಕ ಇದೆ, ಅದನ್ನು ನಾಳೆ ಹೇಳ್ತೀನಿ ನಿಮಗೆ. ಅದನ್ನು ಶ್ಲೋಕದ ವಿವರಣೆನ ನಾಳೆ ಇನ್ನೊಂದು ಪಾಠದಲ್ಲಿ ಹೇಳ್ತೀವಿ. ಸಮದೋಷಃ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನ. ಅದನ್ನೊಂದು ನಿಮ್ಮದು ವಿಜ್ಞಾನ ಪ್ರದರ್ಶನದಲ್ಲಿ ನೀವು ಮಾಡ್ತಾ ಇರ್ತೀರಿ ಒಂದು ಪ್ರಯೋಗವನ್ನು, ಅದನ್ನು ಇಟ್ಕೊಂಡು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಯಾವುದು ಈ ಸಮದೋಷ ಸಮಾಗ್ನಿಶ್ಚ ಅನ್ನೋದನ್ನು. ಅಂದರೆ 2 ಪೂರ್ತಿ ಹಾಗೆ ಒಂದೇ ಅಂತಲ್ಲ, ಹೋಲಿಕೆ ಇದೆ ಅದಕ್ಕೂ ಇದಕ್ಕೂ. ಆ ಥರದ್ದು ಒಂದನ್ನು ಇಟ್ಕೊಂಡು ನಿಮ್ಗೆ ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಈ ಸಮದೋಷ ಸಮಾಗ್ನಿಶ್ಚ ಅಂತ ಅನ್ನೋದನ್ನು. ಈ ಶ್ಲೋಕ ಸಾಮ್ಯವನ್ನು ಹೇಳುತ್ತೆ. ವೈಷಮ್ಯ ಇರಬಾರ್ದು, ಸಾಮ್ಯ ಇರಬೇಕು. ಪ್ರಸನ್ನತೆ ಇರಬೇಕು, ಅಪ್ರಸನ್ನತೆ ಇರಬಾರ್ದು, ಅದಷ್ಟನ್ನು ಹೇಳುತ್ತೆ. ಒಳಗಿಂದೆಲ್ಲ ಪ್ರಸನ್ನವಾಗಿರಬೇಕು. ಆತ್ಮ, ಇಂದ್ರಿಯ, ಮನಸ್ಸು ಎಲ್ಲ ಪ್ರಸನ್ನವಾಗಿರಬೇಕು, ಅದು ಆರೋಗ್ಯದ ಲಕ್ಷಣ. ಇದೆಲ್ಲ ಸಮವಾಗಿರಬೇಕು. ಶರೀರದಲ್ಲಿ ಸಾಮ್ಯ ಇರಬೇಕು, ವೈಷಮ್ಯ ಇರಬಾರ್ದು, ಒಂದಕ್ಕೊಂದು ಜಗಳಾಡಬಾರ್ದು ಯಾವುದು ಅನ್ನೋದು ತಾತ್ಪರ್ಯ. ಮುಂದಿನ ಪಾಠದಲ್ಲಿ ಅದ್ರ ಬಗ್ಗೆ ವಿವರವಾಗಿ ಹೇಳೋಣ. ಇಷ್ಟಿಟ್ಕೊಳ್ಳಿ. ತುಂಬ ಮುಖ್ಯವಾಗಿರುವಂಥದ್ದು ದಿನಚರ್ಯ ಪಾಠ ಮಾಡ್ತಿರೋ ಉದ್ದೇಶ ಏನಂತಂದರೆ, ನಿಮಗೆ ಮೊನ್ನೆ ಪಾಠದಲ್ಲಿ ಹೇಳಿದ್ದು
ಆರೋಗ್ಯ ಇದ್ದರೆ ಮತ್ತೆ ಅಲ್ಲ ಅಂತ. ಧರ್ಮಾರ್ಥ ಕಾಮ ಮೋಕ್ಷಾಣ ಆರೋಗ್ಯಂ ಮೂಲಮುತ್ತಮಂ. ಈ ಜೀವನದಲ್ಲಿ ನೀವು ಏನೇ ಸಾಧನೆ ಮಾಡಬೇಕು ಅಂದರೂ ಆರೋಗ್ಯ ಮುಖ್ಯ ಆಗುತ್ತೆ. ಆರೋಗ್ಯ ಇಲ್ಲದೆ ಸಾಧನೆ ಮಾಡೋಕ್ಕಾಗೋದಿಲ್ಲ. ಈ ಶರೀರವೇ ಹೋದ ಮೇಲೆ ಸಾಧನೆ ಏನು ಮಾಡ್ತೀರಿ? ಶರೀರ ಬೇಕು ತಾನೆ ಅಂತ. ಹಾಗಾಗಿ ಶರೀರ ಬೇಕು ಅಂದರೆ, ಆರೋಗ್ಯ ಬೇಕು ಅಂದರೆ ಈ ದಿನಚರ್ಯೆ ತುಂಬ ಮುಖ್ಯ ಅಂತ. ನೀವು ಹೇಗೆ ಒಂದು ದಿನವನ್ನು ಇಟ್ಕೋತೀರೋ ಅದಕ್ಕೆ ತಕ್ಕಂತೆ ನಿಮ್ಮ ಆರೋಗ್ಯ ಇರುತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ನಿಮ್ಮ ಶರೀರ ನಿಮ್ಮ ಕೈಲಿದೆ. ಹಾಗಾಗಿ ಮೊದಲು ಆ ಸೂತ್ರ ಗೊತ್ತಾದರೆ ಜೀವನ ಚೆನ್ನಾಗಾಗತ್ತೆ. ವಿದ್ಯಾಭ್ಯಾಸಕ್ಕೆ ತುಂಬ ಅಗತ್ಯ. ವಿದ್ಯಾಭ್ಯಾಸ ಅಂದರೆ ಜೀವನ ಶಿಕ್ಷಣ. ಜೀವನ ಶಿಕ್ಷಣದಲ್ಲಿ ಶರೀರ ಶಿಕ್ಷಣವೂ ಕೂಡ ಒಂದು ಅಂಗ. ಈ ಶರೀರವನ್ನು ಹೇಗೆ ಉಳಿಸ್ಕೋಬೇಕು, ಹೇಗೆ ಹಾಳು ಮಾಡ್ಕೋಬಾರ್ದು, ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅಂತ. ಅದರ ಅಂಗವಾಗಿ ಈ ದಿನಚರ್ಯೆ ಇರುವಂಥದ್ದು. ಈ ರಹಸ್ಯ ಯಾರು ತಿಳ್ಕೊಳ್ತಾನೋ ಅವನು 100 ಕಾಲ ಬಾಳ್ತಾನೆ, ಅವನು ಆರೋಗ್ಯವಂತನಾಗಿ ಬಾಳ್ತಾನೆ. ಅವನು ಎಲ್ಲ ಸಾಧನೆಗಳನ್ನು ಮಾಡಬಲ್ಲ, ಮಾಡೋಕ್ಕೆ ಬೇಕಾಗ್ತಕ್ಕಂಥ ಅರ್ಹತೆಗಳು, ಯೋಗ್ಯತೆಗಳು ಅವನಿಗೆ ಬರ್ತವೆ. ಹಾಗಾಗಿ ದಿನಚರ್ಯವನ್ನು ಸರಿಯಾಗಿ ಪಾಲನೆ ಮಾಡಬೇಕು ಶಾಸ್ತ್ರ ಹೇಳಿದ ರೀತಿಯಲ್ಲಿ. ಹರೇ ರಾಮ.